ನಂತರ ಹೇಮಾವತಿ ನಾಲೆಯಲ್ಲಿ ಡೆಡ್ ಬಾಡಿಗಳು ಸಿಗುತ್ತೆ ಗೊತ್ತಾ? ಚನ್ನಪಟ್ಟಣ ಹತ್ರ ನೀರು ಹರಿದೋಗುವಂತ ಒಂದು ನಾಲೆ ಇದೆ. ಈ ನಾಲೆಯಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಪೊಲೀಸರು ಸ್ಪಾಟಿಗೆ ಬರ್ತಾರೆ, ಬಂದು ಡೆಡ್ ಬಾಡಿನ ನೀರಿಂದ ತೆಗಿತಾರೆ. ತೆಗೆದು ನೋಡಿದಾಗ ಅದು ಮೂಟೆ ಕಟ್ಟಿತ್ತು. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟ್ರು ಇದು ಮರ್ಡರ್ ಆಗಿದೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ತಾರೆ. ಮತ್ತೊಂದು ಡೆಡ್ ಬಾಡಿ ಇದೇ ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಿಗುತ್ತೆ. ಅವತ್ತು ನೈಟ್ ಯಾವುದೋ ಒಂದು 4-5 ಜನರ ಟೀಮು ಒಂದು ದರೋಡೆ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡು ಎಲ್ಲೋ ಒಂದು ಕಡೆ ಇದೆ ಅನ್ನೋ ಒಂದು ಮಾಹಿತಿ ಗೊತ್ತಾಗಿತ್ತು. ದರೋಡೆ ಮಾಡಕ್ ಬಂದಿದ್ದವ್ರನ್ನ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ. ಪೊಲೀಸ್ ಅವರ ಇಂಟ್ರಾಗೇಷನ್ ಜಾಸ್ತಿ ಆದಂತ ಟೈಮಲ್ಲಿ ಒಂದು ಮರ್ಡರ್ ಮಾಡಿರೋ ಒಂದು ವಿಚಾರವನ್ನ ಆತ ಪೊಲೀಸ್ ಅವರ ಹತ್ರ ಹೇಳ್ತಾರೆ. ಈ ಅಮೌಂಟ್ ಶೇರ್ ಮಾಡುವಂತ ವಿಚಾರದಲ್ಲಿ ಒಬ್ಬರಿಗೆ ಜಾಸ್ತಿ ಅಮೌಂಟ್ ಹೋಯ್ತು, ಒಬ್ಬರಿಗೆ ಕಮ್ಮಿ ಅಮೌಂಟ್ ಹೋಯ್ತು. ಕೊನೆಗೆ ಈ ಜಗಳ ಎಂಡ್ ಆಗುವಂತದ್ದು ತಮ್ಮ ಜೊತೆಗೆ ಇದ್ದಂತ ಒಬ್ಬನನ್ನ ಮರ್ಡರ್ ಈ ಕೊಲೆ ಮಾಡಿದಂತಹ ಪರ್ಸನ್ ಡೆಡ್ ಬಾಡಿ ಏನಿರುತ್ತೆ, ಇದೇ ಡೆಡ್ ಬಾಡಿಯನ್ನ 2010 ಹೇಮಾವತಿ ನಾಲೆಗೆ ತಗೊಂಡೋಗಿ ಬಿಸಾಕುವಂಥದ್ದು. ಟೀಮಲ್ಲಿ ಆಲ್ರೆಡಿ 4 ಜನ ಇದ್ದಿದ್ದ ಟೀಮಲ್ಲಿ ಕುಡಿತಾ ಕೂತಿದ್ದಂತಹ ಟೈಮಲ್ಲಿ ಜಗಳ ಆಗುತ್ತೆ. ಈ ಮಧು ಅನ್ನುವಂತಹ ವ್ಯಕ್ತಿಯನ್ನ ಇವರೆಲ್ಲರೂ ಕೂಡ ಸೇರಿ ಕೊಲೆ ಮಾಡ್ತಾರೆ. ಆ ಮಧು ಅನ್ನುವಂತಹ ವ್ಯಕ್ತಿಯ ಡೆಡ್ ಬಾಡಿಯನ್ನ ತಾವು ಕುಡಿತಾ ಇದ್ದಂತಹ ಜಾಗದಲ್ಲಿ ಪೆಟ್ರೋಲ್ ಸುರಿದು ಸುಟ್ಟಾಕ್ತಾರೆ. ಟೋಟಲ್ 4 ಹತ್ಯೆಗಳನ್ನ ಈ ವೇಶ್ಯಾವಾಟಿಕೆ ದಂಧೆಗೋಸ್ಕರ ಇವರು ಮಾಡಿದ್ದಾರೆ. ನಂತರ ಹೇಮಾವತಿ ನಾಲೆಯಲ್ಲಿ ಒಂದು ಡೆಡ್ ಬಾಡಿಗಳು ಸಿಗುತ್ತೆ ಗೊತ್ತಾ? ಸೀರಿಯಸ್ ಆ ಪ್ರಕರಣ ಇದು 2010 ಒಂದು ಮರ್ಡರ್ ಕೇಸ್ ಆಗಿತ್ತು. ಅದು ಬೆಂಗಳೂರಲ್ಲಿ ಆಗಿದ್ದಲ್ಲ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಚನ್ನರಾಯಪಟ್ಟಣ ಹತ್ರ ನೀರು ಹರಿದೋಗುವಂತ ಒಂದು ನಾಲೆ ಇದೆ. ಈ ನಾಲೆಯಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ನಾಲೆ ಅಕ್ಕಪಕ್ಕ ಇರುವಂತಹ ರೈತರು ಆ ಒಂದು ಡೆಡ್ ಬಾಡಿನ ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಪೊಲೀಸರು ಸ್ಪಾಟಿಗೆ ಬರ್ತಾರೆ, ಬಂದು ಡೆಡ್ ಬಾಡಿನ ನೀರಿಂದ ತೆಗಿತಾರೆ. ತೆಗೆದು ನೋಡಿದಾಗ ಅದು ಮೂಟೆ ಕಟ್ಟಿತ್ತು ಬಾಡಿ, ಅಂದರೆ ಚೀಲದೊಳಗಡೆ ಡೆಡ್ ಬಾಡಿನ ಹಾಕಿ ಅದನ್ನು ನೀರಿಗೆ ಎಸ್ತಿರುವಂಥದ್ದು. ಎಷ್ಟು ದಿನ ಆಗಿರ್ಬೋದು ಅನ್ನೋದು ಕೂಡ ಗೊತ್ತಿರಲಿಲ್ಲ. ತೆಗೆದು ನೋಡಿದಾಗ ಅದು ಕಂಪ್ಲೀಟ್ ಆಗಿ ಕೊಳ್ತೋಗಿರುತ್ತೆ. ಸೊ ಯಾವುದೋ ಒಂದು ಅನ್ನೋನ್ ಬಾಡಿ ಬಂದಿದೆ ಅನ್ನುವಂಥದ್ದು. ಅದು ಮರ್ಡರ್ ಆಗಿದೆಯಾ ಅಥವಾ ಆಗಿದೆಯಾ, ಇದು ಕೆಲವು ಕೂಡ ಉತ್ತರ ಸಿಗ್ಬೇಕಂದ್ರೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಬಟ್ ಸಸ್ಪಿಷಿಯಸ್ ಆಗಿತ್ತು ಮತ್ತು ಮೇಲ್ನೋಟಕ್ಕೆ ಮರ್ಡರ್ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಒಂದು ಚೀಲದೊಳಗಡೆ ಬಾಡಿಯನ್ನು ಹಾಕಬೇಕು ಅಂದರೆ ಮೇ ಬಿ ಅದು ಮರ್ಡರ್ ಆಗಿರ್ಬೋದು ಅನ್ನೋಂಥ ಸಸ್ಪೆಕ್ಟ್ ಇತ್ತು. ಹಾಗಾಗಿ ಆ ಒಂದು ಡೆಡ್ ಬಾಡಿನ ತಗೊಂಡು ಪೊಲೀಸರು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟ್ರು ಇದು ಮರ್ಡರ್ ಆಗಿದೆ ಅನ್ನೋಂಥದ್ದು ಕೂಡ ಕನ್ಫರ್ಮ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಆ ಬಾಡಿಯಲ್ಲಿ ಇಂಜುರೀಸ್ ಇತ್ತು, ಅಂದರೆ ಯಾರೋ ಹೊಡೆದು ಕೊಲೆ ಮಾಡಿರುವಂಥದ್ದು ಕನ್ಫರ್ಮ್ ಆಗಿತ್ತು. ಸೊ ಇಮಿಡಿಯೇಟಾಗಿ ಪೊಲೀಸರು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಈ ಸಾಮಾನ್ಯವಾಗಿ ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ತು ಅಂದರೆ ಪೊಲೀಸರು ಆ ಬಾಡಿಯಲ್ಲಿ ಇರುವಂತಹ ಗುರುತುಗಳನ್ನು ಏನೇನಿದ್ದಾವೆ ಅದನ್ನು ನೋಡ್ತಾರೆ. ಮೇ ಬಿ ಸ್ಕಿನ್ ಕಲರ್ ಇರ್ಬೋದು, ಅಥವಾ ಎಲ್ಲೆಲ್ಲಿ ಟ್ಯಾಟೂ ಇದ್ದರೆ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಗಾಯದ ಗುರುತುಗಳು ಇಲ್ಲ ಮಚ್ಚೆ ಇದ್ದರೆ, ಸೊ ಇದೆಲ್ಲವನ್ನು ಕೂಡ ನೋಟ್ ಮಾಡ್ಕೋತಾರೆ. ಸೊ ಅವತ್ತು ಸಿಕ್ಕಿದ್ದು ಒಬ್ಬ ಜೆಂಟ್ಸ್ದು ಡೆಡ್ ಬಾಡಿ ಆಗಿತ್ತು. ಆ ಒಂದು ಡೆಡ್ ಬಾಡಿನ ಕಂಪ್ಲೀಟಾಗಿ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ನಂತರ ಆ ಬಾಡಿಗೆ ಸಂಬಂಧಪಟ್ಟಂತೆ ಇರುವಂಥ ಡೀಟೇಲ್ಗಳನ್ನು ತಗೊಂಡು ಈ ರೀತಿ ನಮ್ಮಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ ಅಂತೇಳಿ ಅದನ್ನು ಒಂದು ನೀಟಾಗಿ ಫಾರ್ಮ್ಯಾಟ್ ಇದೆ ಪೊಲೀಸರು ಮಾಡುವಂಥದ್ದು. ಆ ಒಂದು ಫಾರ್ಮ್ಯಾಟ್ನ ಇಡೀ ಸ್ಟೇಟಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ಕೂಡ ಕಳಿಸ್ತಾರೆ. ಇದನ್ನು ಕಳಿಸುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ಈ ಡೆತ್ ಆಗಿರುವಂತಹ ಪರ್ಸನ್ ಯಾರ್ದು ಡೆಡ್ ಬಾಡಿ ಸಿಕ್ಕಿದೆ, ಐದರ್ ಆತ ಮಿಸ್ಸಿಂಗ್ ಆಗಿರೋ ಬಗ್ಗೆ ಯಾವ್ದಾದ್ರು ಒಂದು ಸ್ಟೇಷನ್ಗೆ ಕೇಸ್ ರಿಜಿಸ್ಟರ್ ಆಗಿರ್ಬೋದು, ಅವ್ರೇನಾದರೂ ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅವಾಗೆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅನ್ನುವಂಥದ್ದು ಪೊಲೀಸವರ ಲೆಕ್ಕಾಚಾರ. ಅದೇ ಒಂದು ಕಾರಣಕ್ಕೋಸ್ಕರ ಪ್ರತಿ ಸಲ ಯಾವುದೇ ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದ್ರೆ ಆ ಕೇಸ್ನ ಫೈಂಡ್ ಔಟ್ ಮಾಡುವಂಥದ್ದು ಯಾವತ್ತೂ ಕೂಡ ಮೊದಲು ಪತ್ತೆ ಆಗಿರುವಂತಹ ಡೆಡ್ ಬಾಡಿ, ಆ ಪರ್ಸನ್ ಯಾರು ಅನ್ನುವಂಥದ್ದು ಐಡೆಂಟಿಫೈ ಮಾಡುವಂಥದ್ದು. ಅದು ಪತ್ತೆ ಆದರೆ ನಂತರದ ಕೇಸ್ ಇನ್ವೆಸ್ಟಿಗೇಷನ್ ಈಸಿ ಆಗುತ್ತೆ. ಸೊ ಹಾಗಾಗಿ 2010 ಈ ಡೆಡ್ ಬಾಡಿ ಏನು ಸಿಕ್ಕಿರುತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ಗೂ ಕಳಿಸಿ ನಂತರ ಎಲ್ಲ ಪ್ರೊಸೀಜರ್ಸ್ನು ಕೂಡ ಮಾಡಿ ಆತನ ಗುರುತು ಪತ್ತೆಗೆ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಸರ್ಕ್ಯುಲರ್ ಕೊಟ್ಟಿರ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಇನ್ಫಾರ್ಮೇಷನ್ ಬರಲ್ಲ. ಹಾಗಾಗಿ ಪೊಲೀಸರು ಆ ಕೇಸ್ನ ಇನ್ವೆಸ್ಟಿಗೇಷನ್ ಮತ್ತೆ ಮುಂದಕ್ಕೆ ಹೋಗಲ್ಲ ಅಂಥೇಳಿ ಅದನ್ನು ಸ್ಟಾಪ್ ಮಾಡಿರ್ತಾರೆ. ಇದಾಗಿ 1 ವರ್ಷದ ನಂತರ ಅಗೇನ್ ಅದೇ ಚನ್ನರಾಯಪಟ್ಟಣ ಸಮೀಪ ಇರುವಂತಹ ಹೇಮಾವತಿ ನಾಲೆಯಲ್ಲಿ ಮತ್ತೊಂದು ಡೆಡ್ ಬಾಡಿ ಸಿಗುತ್ತೆ. ಸೊ ಅದು ಕೂಡ ನೀರಲ್ಲೇ ತೇಲಿ ಬಂದಿರುತ್ತೆ. ಈ ಬಾರಿ ಪೊಲೀಸವರಿಗೆ ಡೌಟ್ ಆಗುತ್ತೆ, ಲಾಸ್ಟ್ ಇಯರ್ ಕೂಡ ಒಂದು ಬಾಡಿ ಸಿಕ್ಕಿತ್ತು, ಅದರದ್ದು ಕೇಸ್ ಇನ್ನೂ ಕೂಡ ಟ್ರೇಸ್ ಔಟ್ ಮಾಡೋಕ್ಕಾಗಿಲ್ಲ, ಅಷ್ಟರಲ್ಲಿ ಇನ್ನೊಂದು ತಲೆನೋವು ಬಂತಲ್ಲಪ್ಪ ಅಂತ ಹೇಳ್ಕೊಂಡು ಆ ಒಂದು ಡೆಡ್ ಬಾಡಿನೂ ಕೂಡ ನೀರಿಂದ ಮೇಲ್ಗಡೆ ತೆಗೆದು ಚೆಕ್ ಮಾಡ್ತಾರೆ. ಸೇಮ್ ಆ್ಯಸ್ ಯೂಶುವಲ್ ಇದು ಕೂಡ ರೈತರು ಯಾರೋ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾರೆ, ನಾಲೆಯಲ್ಲಿ ಡೆಡ್ ಬಾಡಿ ಬಂದಿದೆ ಅಂತ ಹೇಳಿ. ಹಾಗಾಗಿ ಆ ವಿಷಯ ಗೊತ್ತಾಗಿ ಸ್ಪಾಟಿಗೆ ಬಂದು ಡೆಡ್ ಬಾಡಿ ಚೆಕ್ ಮಾಡ್ತಾರೆ. ಅದು ಕಂಪ್ಲೀಟಾಗಿ ಕೊಳ್ತು ಹೋಗಿರುತ್ತೆ. ಎಷ್ಟು ದಿನ ಆಗಿರ್ಬೋದು ಅನ್ನುವಂಥದ್ದು ಕೂಡ ಗೊತ್ತಾಗಿರಲ್ಲ.
ಆ್ಯಸ್ ಯೂಶುವಲ್ ರೊಟೀನ್ ಪ್ರೊಸೀಜರ್ ಮಾಡ್ತಾರೆ. ಗುರುತು ಪತ್ತೆ ಹಚ್ಚೋದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಮಾಡಿ ಆ ಒಂದು ಬಾಡಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಮಿಸ್ಸಿಂಗ್ ಕೇಸ್ಗಳಿಗೆ ಯಾವುದಕ್ಕಾದರೂ ಕೂಡ ಸಿಂಕ್ ಆಗತ್ತಾ ಅನ್ನೋ ಕಾರಣಕ್ಕೋಸ್ಕರ ಪತ್ತೆ ಹಚ್ಚೋದಕ್ಕೋಸ್ಕರ ಎಲ್ಲ ಸ್ಟೇಷನ್ಗಳು ಕೂಡ ಕಳಿಸ್ತಾರೆ. ಸೊ ಇಲ್ಲಿ ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದ್ರೆ ಪೊಲೀಸವರು ಮಿಸ್ಸಿಂಗ್ ಕೇಸ್ಗಳನ್ನು ಏನಕ್ಕೆ ಜಾಸ್ತಿ ಹುಡುಕ್ತಾರೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಚನ್ನರಾಯಪಟ್ಟಣದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಆ ಪರ್ಸನ್ ಯಾರು, ಎಲ್ಲಿನವನು, ಏನೂ ಕೂಡ ಗೊತ್ತಿಲ್ಲ. ಅಟ್ ದಿ ಸೇಮ್ ಟೈಮ್ ಯಾವುದೋ ಒಂದು ಜಿಲ್ಲೆಯಲ್ಲಿ, ಬೆಳಗಾಂ ಇರ್ಬೋದು ಅಥವಾ ಬಾಗಲಕೋಟೆ ಇರ್ಬೋದು, ಯಾರೋ ಒಬ್ಬ ಪರ್ಸನ್ ಮಿಸ್ಸಿಂಗ್ ಆಗಿದ್ದಾನೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆದರೆ ಆ ಒಂದು ಕಂಪ್ಲೇಂಟ್ನಲ್ಲಿ ಆ ವ್ಯಕ್ತಿಯ ಅಂದಾಜು ವಯಸ್ಸು ಮತ್ತು ಆತ ಯಾವ ಕಲರ್ ಇದ್ದಾನೆ, ಆತನ ದೇಹದಲ್ಲಿ ಏನೇನು ಮಾರ್ಕ್ಗಳಿದ್ದಾವೆ, ಇದೆಲ್ಲವೂ ಕೂಡ ಆ ಮಿಸ್ಸಿಂಗ್ ಕೇಸ್ನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಒಂದು ವೇಳೆ ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದಂಥ ಟೈಮಲ್ಲಿ ಈ ಬೇರೆ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಮಿಸ್ಸಿಂಗ್ ಕೇಸ್ದು ಡೀಟೇಲ್ಸ್ ಸಿಕ್ಕಿ ಅದು ಇದು ಎರಡೂ ಕೂಡ ಮ್ಯಾಚ್ ಆದರೆ ಅವಾಗ ಆ ಪರ್ಸನ್ನ ಫೈಂಡ್ ಔಟ್ ಮಾಡುವಂಥದ್ದು ಈಸಿ ಆಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಮಿಸ್ಸಿಂಗ್ ಕೇಸ್ಗಳಲ್ಲಿ ಇರುವಂತಹ ಡೀಟೇಲ್ಸ್ಗಳನ್ನು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದಂತಹ ಟೈಮ್ನಲ್ಲಿ ಮ್ಯಾಚ್ ಮಾಡೋದಕ್ಕೆ ಪೊಲೀಸರು ಟ್ರೈ ಮಾಡಿ ನೋಡ್ತಾರೆ. ಆದರೆ ಈ ಸೆಕೆಂಡ್ ಕೇಸ್ನಲ್ಲೂ ಕೂಡ ಈ ಒಂದು ಪ್ರಯತ್ನ ಮಾಡಿದರೂ ಕೂಡ ಆವಾಗಲೂ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಗಲ್ಲ. ಅಂದರೆ ಯಾರು ಡೆತ್ ಆಗಿರುವಂಥ ಪರ್ಸನ್ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಗಲ್ಲ. ಆ ಕೇಸ್ನ ಇನ್ವೆಸ್ಟಿಗೇಷನ್ ಕೂಡ ಅರ್ಧದಲ್ಲಿ ಸ್ಟಾಪ್ ಆಗುತ್ತೆ. ಇದಾದ ನಂತರ ಅದೇ ವರ್ಷ ಮತ್ತೊಂದು ಡೆಡ್ ಬಾಡಿ ಇದೇ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸಿಗುತ್ತೆ. ಆದರೆ ಈ ಬಾರಿ ಅದು ನೀರಲ್ಲಿ ಯಾವುದೇ ಡೆಡ್ ಬಾಡಿ ತೇಲ್ಕೊಂಡು ಬಂದಿರಲ್ಲ, ಬದಲಾಗಿ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿರುತ್ತೆ. ಅದು ಯಾರೋ ದನ ಮೇಯ್ಸೋಕ್ಕೆ ಹೋದಂಥ ಟೈಮಲ್ಲಿ ಏನೋ ಸುಟ್ಟು ಬಿದ್ದಿರೋದನ್ನು ನೋಡ್ತಾರೆ. ಹತ್ತಿರ ಹೋಗಿ ನೋಡಿದಂಥ ಟೈಮಲ್ಲಿ ಅದು ಯಾರೋ ಮನುಷ್ಯನನ್ನು ಕೊಂದು ಸುಟ್ಟು ಹಾಕಿರೋದು ಒಂದು ಸಸ್ಪೆಕ್ಟ್ ಇತ್ತು. ಹಾಗಾಗಿ ಪೊಲೀಸವರಿಗೆ ತಿಳಿಸ್ತಾರೆ. ಪೊಲೀಸವರು ಸ್ಪಾಟಿಗೆ ಬಂದು ನೋಡಿದಂಥ ಟೈಮಲ್ಲಿ ಒಂದು ಮನುಷ್ಯನ ಮೃತದೇಹ ಬಹುತೇಕ ಸುಟ್ಟು ಕರಕಲಾಗಿರುತ್ತೆ. ಅಂದರೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲ್ಗೆ ಆ ಒಂದು ಬಾಡಿ ಸುಟ್ಟು ಕರಕಲಾಗಿರುತ್ತೆ. ಅಲ್ಲಿ ಆ ಥರದ ಕೇಸುಗಳಲ್ಲಿ ಎವಿಡೆನ್ಸ್ಗಳು ಸಿಗುವಂಥವು ತುಂಬ ಕಡಿಮೆ. ಅಂದರೆ ಈಗ ನೀರಲ್ಲಿ ಬಂದಿರುವಂಥ ಡೆಡ್ ಬಾಡಿ ಆದರೂ ಕೂಡ ಒಂದು ಕೊಳೆತೋಗಿದ್ರೂ ಕೂಡ ಒಂದು ಮೃತದೇಹದ ಸ್ವರೂಪ ಆದರೂ ಇರುತ್ತೆ. ಆದರೆ ಈ ಪೆಟ್ರೋಲು ಅಥವಾ ಡೀಸೆಲು ಈ ಥರದ್ದೇನಾದರೂ ಹಾಕಿ ಒಬ್ಬ ಮನುಷ್ಯನನ್ನು ಸುಟ್ಟು ಹಾಕಿದರೆ ಆ ಟೈಮಲ್ಲಿ ಗುರುತು ಪತ್ತೆ ಹಚ್ಚೋದಕ್ಕೆ ಯಾವುದೇ ರೀತಿಯ ಒಂದು ಅವಶೇಷಗಳು ಕೂಡ ಸಿಗುವಂಥದ್ದು ತುಂಬಾ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಇದು ತುಂಬಾ ಸವಾಲಾಗಿರುತ್ತೆ ಪೊಲೀಸರಿಗೆ, ಹೇಗೆ ಈ ಒಂದು ಕೇಸ್ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಆ ಒಂದು ಕಾರಣಕ್ಕೋಸ್ಕರ ಈ ಹಿಂದೆ ಆಗಿರುವಂಥ ಕೇಸುಗಳಿಗೂ ಈ ಕೇಸ್ಗೂ ಏನಾದರೂ ಲಿಂಕ್ ಇರ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಈ ಹಿಂದೆ ನೀರಲ್ಲಿ ಸಿಕ್ಕಿರುವಂಥ ಡೆಡ್ ಬಾಡಿ ಮತ್ತು ಈಗ ಸಿಕ್ಕಿರುವಂಥ ಸುಟ್ಟು ಕರಕಲಾಗಿ ಸಿಕ್ಕಿರುತ್ತಲ್ಲ ಒಂದು ಡೆಡ್ ಬಾಡಿ, ಇದನ್ನು ಕೂಡ ಫೈಂಡ್ ಔಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಗುರುತು ಪತ್ತೆ ಹಚ್ಚೋದಕ್ಕೆ. ಆದರೆ ಅಗೈನ್ ಪೊಲೀಸರಿಗೆ ಮತ್ತೆ ಫೇಲ್ಯೂರೇ ಆಗಿತ್ತು. ಡೆಡ್ ಬಾಡಿ ಯಾರ್ದು ಅನ್ನುವಂಥವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಹಾಗಾಗಿ ಈ ಮೂರನೇ ಕೇಸು ಕೂಡ ಯಾವುದೇ ರೀತಿಯ ಪ್ರೋಗ್ರೆಸ್ ಇಲ್ಲದೆ ಅಲ್ಲೇ ಸ್ಟಾಪ್ ಆಗಿರುತ್ತೆ. ನಂತರ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾರಾದರೂ ಕಂಪ್ಲೇಂಟ್ ಕೊಡೋಕ್ಕೆ ಬರ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ಅಗೈನ್ ಬೇರೆ ಬೇರೆ ಕಡೆ ಪೊಲೀಸ್ ಸ್ಟೇಷನ್ಗಳಿಗೆ ಇನ್ಫಾರ್ಮ್ ಮಾಡ್ತಾರೆ. ಅಂದರೆ ಫಸ್ಟು ಹಾಸನ ಡಿಸ್ಟಿಕಲ್ಲಿರುವಂಥ ಎಲ್ಲ ಸ್ಟೇಷನ್ಗಳಿಗೆ ಮತ್ತು ಸುತ್ತಮುತ್ತ ಇರುವಂಥ ಸ್ಟೇಷನ್ಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಪ್ರೋಸೆಸ್ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಚನ್ನರಾಯಪಟ್ಟಣ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ಸ್ಟಾಪ್ ಆಗಿತ್ತು. ಮತ್ತೊಂದು ಕಡೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಪೀಣ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ನೈಟ್ ರೌಂಡ್ಸಲ್ಲಿದ್ದಂಥ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿರುತ್ತೆ. ಒಂದು ಡಕಾಯಿತಿ ಮಾಡೋದಕ್ಕೆ ಒಂದು ಟೀಮು ರೆಡಿ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಆ ಟೈಮಲ್ಲೆಲ್ಲ ಬೆಂಗಳೂರು ಔಟ್ಸ್ಕರ್ಟ್ಗಳಲ್ಲಿ ಜಾಸ್ತಿ ದರೋಡೆ ಸುಲಿಗೆಗಳು ಆಗ್ತಾಯಿತ್ತು. ಸೊ ಅದೇ ಥರದಲ್ಲಿ ಆವತ್ತು ನೈಟು ಯಾವುದೋ ಒಂದು 4-5 ಜನರ ಟೀಮು ಒಂದು ದರೋಡೆ ಮಾಡೋದಕ್ಕೆ ಸ್ಕೆಚ್ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಇದೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿತ್ತು. ಇಮಿಡಿಯೇಟಾಗಿ ಪೊಲೀಸರು ಹೋಗ್ತಾರೆ, ದರೋಡೆ ಮಾಡೋಕ್ಕೆ ಬಂದಿದ್ದವ್ರನ್ನ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಬರ್ತಾರೆ. ಎನ್ಕ್ವೈರಿ ಮಾಡುವಂಥ ಟೈಮಲ್ಲಿ, ಅಂದರೆ ಈಗ ಸಾಮಾನ್ಯವಾಗಿ ಇಂಟ್ರಾಗೇಷನ್ ಅನ್ನುವಂಥದ್ದು 2 ಥರದಲ್ಲಿ ನಡೆಯುತ್ತೆ. ನಾರ್ಮಲ್ ಇಂಟ್ರಾಗೇಷನ್ ಪೊಲೀಸವರು ಏನಾಯ್ತಪ್ಪ ಅಂತ ಕೇಳ್ತಾರೆ, ಆತ ನಿಜವಾಗಿಯೂ ಸತ್ಯ ಹೇಳಿದರೆ ಆ ಇಂಟ್ರಾಗೇಷನ್ ಅಷ್ಟಕ್ಕೆ ಇರುತ್ತೆ. ಒಂದು ವೇಳೆ ಆತ ನಿಜ ಹೇಳಿಲ್ಲ, ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾರೆ, ಪೊಲೀಸವರು ಇಂಟ್ರಾಗೇಷನ್ ಮಾಡುವಂಥ ಒಂದು ರೀತಿಯೇ ಬೇರೆ ಇರುತ್ತೆ. ಸೊ ಅದೇ ಥರದಲ್ಲಿ ಇಂಟ್ರಾಗೇಷನ್ ಮಾಡಿದಂಥ ಟೈಮಲ್ಲಿ ಆತ ನಾವು ದರೋಡೆ ಮಾಡೋಕ್ಕೆ ಬಂದಿದ್ದು ಅನ್ನೋಂಥದ್ದು ಕೂಡ ಹೇಳ್ತಾನೆ. ಈ ಹಿಂದೆ ದರೋಡೆ ಮಾಡಿರುವಂಥ ವಿಚಾರ ಕೂಡ ಹೇಳ್ತಾರೆ. ಆಮೇಲೆ ಪೊಲೀಸವರು ಇಂಟ್ರಾಗೇಷನ್ ಜಾಸ್ತಿ ಆದಂಥ ಟೈಮಲ್ಲಿ ಒಂದು ಮರ್ಡ್ರ್ ಮಾಡಿರೋ ಒಂದು ವಿಚಾರವನ್ನು ಆತ ಪೊಲೀಸವ್ರ ಹತ್ರ ಹೇಳ್ತಾನೆ. ಅದು ಪೊಲೀಸವರಿಗೆ ಇವರು ದರೋಡೆ ಮಾಡ್ತಿದ್ರು ಅನ್ನುವಂಥ ವಿಚಾರ ಗೊತ್ತಿತ್ತು, ಆದರೆ ಒಂದು ಕೊಲೆ ಪ್ರಕರಣಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಇಂಟ್ರಾಗೇಷನ್ ಟೈಮಲ್ಲಿ ಅಕ್ಯೂಸ್ಡ್ ಆದಂಥ ಒಬ್ಬ ಪರ್ಸನ್ ತಾವು ಮರ್ಡರ್ ಮಾಡಿರುವಂಥ ಒಂದು ವಿಚಾರ ಹೇಳಿದಾಗ ಪೊಲೀಸರಿಗೆ ಶಾಕ್ ಆಗುತ್ತೆ. ಹಾಗಾಗಿ ಆ ಒಂದು ಮರ್ಡರ್ ಕೇಸ್ ಯಾವುದು, ಎಲ್ಲಿದು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ.
ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ 4 ಜನ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಿರ್ತಾರೆ. ಇವರೆಲ್ಲರೂ ಕೂಡ ಚನ್ನರಾಯಪಟ್ಟಣ ಮತ್ತು ಕುಣಿಗಲ್ ಸುತ್ತಮುತ್ತಲಿನವರು ಅನ್ನುವಂಥದ್ದು ಕೂಡ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ಮರ್ಡರ್ ಮಾಡಿದ್ದು ಯಾರನ್ನು, ಏನಕ್ಕೆ ಅನ್ನುವಂಥ ಎನ್ಕ್ವೈರಿ ಮಾಡ್ತಾ ಹೋದಂಥ ಟೈಮಲ್ಲಿ ಒಂದೊಂದೇ ಕಥೆಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಏನಾದರೂ ಒಂದು ಕೆಲಸ ಮಾಡಿಕೊಂಡು ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿರ್ತಾರೆ. ಬೆಂಗಳೂರಿನ ಸುಂಕದ ಕಟ್ಟೆ, ಹೆಗ್ನಳ್ಳಿ, ಇಲ್ಲೇ ಸುತ್ತಮುತ್ತ ಎಲ್ಲರೂ ಕೂಡ ವಾಸ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಕೂಡ ತುಂಬ ಕಷ್ಟದಿಂದ ಬಂದಂಥವ್ರು, ಅಂದರೆ ತುಂಬ ಪುವರ್ ಫ್ಯಾಮಿಲಿ. ಹೇಗಾದರೂ ಮಾಡಿ ಹಣ ಮಾಡಲೇಬೇಕು ಅನ್ನುವಂಥದ್ದು. ಕೆಲವರು ಆಟೋ ಓಡಿಸ್ಕೊಂಡಿದ್ರು, ಇನ್ನು ಕೆಲವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಇದೆಲ್ಲದರ ಮಧ್ಯೆ ಇವರಿಗೆ ಕೆಲವೊಂದು ಬೇರೆ ಥರದ ಯೋಚನೆಗಳು ಬರುತ್ತೆ. ಅಂದರೆ ಕೆಲವೊಂದು ಹೆಣ್ಮಕ್ಳು ಪರಿಚಯ ಆಗ್ತಾರೆ. ಅದಾದ ನಂತರ ಇವರು ಬೇರೆ ಥರದ ಒಂದು ದಂಧೆಯನ್ನು ಶುರು ಮಾಡೋದಕ್ಕೆ ಮುಂದಾಗ್ತಾರೆ. ಅದು ಯಾವ ಥರ ಅಂತ ಹೇಳಿದರೆ, ತಮಗೆ ಗೊತ್ತಿರುವಂತಹ ಒಂದು ಬಿಲ್ಡಿಂಗಲ್ಲಿ ಯಾವುದೋ ಒಂದು ಮನೆಯನ್ನು ಬಾಡಿಗೆ ತಗೊಳ್ಳುವಂಥದ್ದು, ಅಲ್ಲಿ ಯಾವುದೋ ಹುಡುಗಿನ ಕಳಿಸುವಂಥದ್ದು, ನಂತರ ತಮಗೆ ಗೊತ್ತಿರುವಂತಹ ಶ್ರೀಮಂತರನ್ನ ಆ ಒಂದು ಮನೆ ಕಳಿಸ್ತಾ ಇದ್ರು. ನಥಿಂಗ್ ಬಟ್ ವೇಶ್ಯಾವಾಟಿಕೆ ದಂಧೆಯನ್ನು ಇವರು ಮಾಡ್ತಾ ಇರ್ತಾರೆ. ಆ್ಯಂಡ್ ಬರೀ ವೇಶ್ಯಾವಾಟಿಕೆ ದಂಧೆಯನ್ನು ಮಾಡ್ತಾ ಇರಲ್ಲ, ಅದರ ಹಿಂದೆ ಅವ್ರದ್ದು ಉದ್ದೇಶಗಳು ಬೇರೆ ಇರುತ್ತೆ. ಸೊ ಇದು ಯಾವಾಗ ಶುರುವಾಗತ್ತೆ ಅಂತ ಹೇಳಿದರೆ, ಈ ರೀತಿ ಹೆಣ್ಮಕ್ಳಿರುವಂಥ ಮನೆಗೆ ಶ್ರೀಮಂತರನ್ನ ಲೈಕ್ ಕಸ್ಟಮರ್ಸ್ ಥರದಲ್ಲಿ ಕರ್ಕೊಂಬಂದು ಆ ಒಂದು ಮನೆಗೆ ಬಿಡುವಂಥದ್ದು. ಅದಾದ ನಂತರ ಅವ್ರ ಹತ್ರ ದುಡ್ಡು ಚೆನ್ನಾಗಿದೆ, ಅವರು ಮಾನ ಮರ್ಯಾದೆಗೆ ಹೆದರ್ತಾರೆ ಅಂತ ಗೊತ್ತಾದಂಥ ಟೈಮಲ್ಲಿ ಇವರೇ ಆ ಒಂದು ಮನೆ ಮೇಲೆ ರೈಡ್ ಮಾಡೋ ಥರದಲ್ಲಿ ಬರುವಂಥದ್ದು, ನಂತರ ಪೊಲೀಸರು ಅಂತ ಹೇಳುವಂಥದ್ದು, ಅದ್ರ ಜೊತೆಗೆ ಅವರ ಫೋಟೋಗಳನ್ನೆಲ್ಲ ತಗೊಂಡು ಇದನ್ನು ಮನೆಯವರಿಗೆ ತೋರಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಈ ಥರ ಮಾಡಿಕೊಂಡು ಹಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಮನೆಗೆ ಬರುವಂಥ ಅದೆಷ್ಟೋ ಜನ ಶ್ರೀಮಂತರಿಗೆ ಏನಾಗಿರುತ್ತೆ ಅಂದರೆ, ನಾಳೆ ದಿನ ಈ ವಿಚಾರಗಳು ಹೊರಗಡೆ ಗೊತ್ತಾದರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ, ತಮ್ಮ ಸಂಸಾರ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಕೈಯಲ್ಲಿರುವಂಥ ದುಡ್ಡು, ಗೋಲ್ಡು, ಅದ್ರ ಜೊತೆಗೆ ಎಷ್ಟೋ ಸಲ ಮತ್ತೆ ಅವರು ವಾಪಸ್ ಹೋದ್ಮೇಲೂ ಕೂಡ ಎಕ್ಸ್ಟ್ರಾರ್ಷನ್ ಮಾಡಿ ಹಣವನ್ನು ಪಡ್ಕೊಂಡಿದ್ದಂತಹ ಕೇಸುಗಳು ಕೂಡ ಆಗಿರುತ್ತೆ. ಈ ರೀತಿ ದುಡ್ಡಿನ ರುಚಿ ನೋಡಿರ್ತಾರೆ. ಈ ಬಂದಂಥ ಹಣ ಏನಿರುತ್ತೆ, ಈ ಹಣವನ್ನು ಈ 4 ಜನರು ಕೂಡ ಈಕ್ವಲ್ ಆಗಿ ಶೇರ್ ಮಾಡ್ಕೋತಿರ್ತಾರೆ. ಹೀಗೆ ಮಾಡ್ಕೊಂಡಂಥ ನಂತರ ಇವರು ಈ ಕೂಲಿ ಕೆಲಸ, ಆಟೋ ಓಡಿಸೋದೆಲ್ಲ ಬಿಟ್ಟು ಫುಲ್ ಪ್ಲೆಜ್ಡ್ ಆಗಿ ಈ ಒಂದು ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಆದರೆ ಒಂದಿನ ಇವರೆಲ್ಲರ ಮಧ್ಯೆ ಈ ಹಣವನ್ನು ಶೇರ್ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗತ್ತೆ. ಅಂದರೆ ಕುಡಿತಾ ಕೂತಿದ್ದಂಥ ಟೈಮಲ್ಲಿ ಈ ಅಮೌಂಟ್ನ ಶೇರ್ ಮಾಡುವಂಥ ವಿಚಾರದಲ್ಲಿ ಒಬ್ಬರಿಗೆ ಜಾಸ್ತಿ ಅಮೌಂಟ್ ಹೋಯಿತು, ಒಬ್ಬರಿಗೆ ಕಮ್ಮಿ ಅಮೌಂಟ್ ಹೋಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗತ್ತೆ. ಕೊನೆಗೆ ಈ ಜಗಳ ಎಂಡ್ ಆಗುವಂಥದ್ದು ತಮ್ಮ ಜೊತೆಗೆ ಇದ್ದಂಥ ಒಬ್ಬನನ್ನ ಮರ್ಡರ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಜಾಸ್ತಿ ಕಿರಿಕ್ ಮಾಡ್ತಾ ಇದ್ದಾನೆ, ಜಗಳ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಪರ್ಸನ್ನ ಕೊಲೆ ಮಾಡ್ತಾರೆ. ಆ್ಯಂಡ್ ಈ ಕೊಲೆ ಮಾಡಿದಂತಹ ಪರ್ಸನ್ನ ಡೆಡ್ ಬಾಡಿ ಏನಿರುತ್ತೆ, ಇದೇ ಡೆಡ್ ಬಾಡಿಯನ್ನು 2010ರಲ್ಲಿ ಹೇಮಾವತಿ ನಾಲೆಗೆ ತಗೊಂಡೋಗಿ ಬಿಸಾಕುವಂಥದ್ದು ಮತ್ತು ಡೆಡ್ ಬಾಡಿ ಫಸ್ಟ್ ಪೊಲೀಸವರಿಗೆ ಸಿಗುವಂಥದ್ದು. ಮೂಟೆ ಕಟ್ಟಿದ ಸ್ಥಿತಿಯಲ್ಲಿ ನೀರಲ್ಲಿ ತೇಲ್ಕೊಂಡ್ಬಂದಿರುತ್ತೆ. ಆ ಒಂದು ಡೆಡ್ ಬಾಡಿನ ತೆಗೆದು ಎಕ್ಸಾಮಿನ್ ಮಾಡುವಂಥದ್ದು ಮತ್ತು ಅದರ ಗುರುತು ಪತ್ತೆಯಾಗದೇ ಇರುವಂಥದ್ದು. ಈ ಎಲ್ಲ ವಿಚಾರಗಳು ಗೊತ್ತಾಗಿರುವಂಥದ್ದು ಹೆಚ್ಚು ಕಮ್ಮಿ 1.5 ರಿಂದ 2 ವರ್ಷದ ಬಳಿಕ. ಅಂದರೆ ಈ ಬೆಂಗಳೂರಿನ ಪೀಣ್ಯ ಪೊಲೀಸ್ ಸ್ಟೇಷನಲ್ಲಿ ಯಾವಾಗ ಡಕಾಯಿತಿಗೆ ಸಂಬಂಧಪಟ್ಟಂತೆ 4 ಜನ ಅಕ್ಯೂಸ್ಗಳು ಅರೆಸ್ಟ್ ಆಗಿ ಅವ್ರನ್ನ ಎನ್ಕ್ವೈರಿ ಮಾಡುವಂಥ ಟೈಮಲ್ಲಿ, ಅದರಲ್ಲಿ ಒಬ್ಬ ಎನ್ಕ್ವೈರಿ ಮಾಡುವಂಥ ಟೈಮಲ್ಲಿ ಈ ವಿಚಾರಗಳನ್ನೆಲ್ಲ ಹೇಳಿರ್ತಾನಲ್ಲ, ಆವಾಗ ಗೊತ್ತಾಗತ್ತೆ. ಸೊ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರ್ತಾ ಹೋದಂತೆ ಈ ಇನ್ನೂ 2 ಡೆಡ್ ಬಾಡಿಗಳು ಸಿಕ್ಕಿರುತ್ತೆ. ಅದೇ ನೀರಲ್ಲಿ, ನಾಲೆಯಲ್ಲೇ ಮತ್ತೊಂದು ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಮತ್ತು ಫಾರೆಸ್ಟಲ್ಲಿ ಸಿಕ್ಕಿರುವಂಥ ಡೆಡ್ ಬಾಡಿ. ಈ 2ಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ನಂತರ ಗೊತ್ತಾಗತ್ತೆ. ಸೊ ಈ 4 ಜನ ಸ್ನೇಹಿತರಲ್ಲಿ ಫಸ್ಟ್ ಟೈಮು ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಮಾಡಿದ್ದು ಅವ್ರ ಜೊತೆಗಿದ್ದಂತಹ ಶ್ರೀನಿವಾಸ್ ಅನ್ನುವಂಥ ವ್ಯಕ್ತಿ. ಈತ ಬೇಸಿಕಲಿ ಆಟೋ ಓಡಿಸ್ಕೊಂಡಿದ್ದ. ಆಟೋದಲ್ಲೇ ಎಷ್ಟೋ ಸಲ ಕಸ್ಟಮರ್ಸ್ಗಳನ್ನು ಕರ್ಕೊಂಬರುವಂಥದ್ದು, ಹೋಗುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಿದ್ದ. ಆದರೆ ಯಾವಾಗ ಈತನ ಕಡೆಯಿಂದ ಈ ಜಗಳಗಳು, ಅಮೌಂಟ್ ಶೇರ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಜಾಸ್ತಿ ಆಯಿತು, ಆವಾಗ ಈ ಉಳಿದ 3 ಜನ ಫ್ರೆಂಡ್ಸ್ ಏನು ಮಾಡ್ತಾರೆ, ಇವನು ಹಿಂಗೆ ಬಿಟ್ಟರೆ ನಾಳೆ ದಿನ ನಮಗೆ ತಲೆನೋವಾಗ್ತಾನೆ ಅಂತೇಳಿ ಇವನ್ನ ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ, ವಿದ್ಯಾರಣ್ಯಪುರ ಹತ್ರ ರೈನ್ಬೋ ಕಾಲೋನಿ ಅಂತಿದೆ, ಅಲ್ಲಿ ಕರ್ಸ್ಕೋತಾರೆ ಪಾರ್ಟಿ ಮಾಡೋಣ ಅಂತ ಹೇಳಿ. ಪಾರ್ಟಿ ಮಾಡೋದಕ್ಕೆ ಅಂತೇಳಿ ಅಲ್ಲಿ ಕರೆಸ್ಕೊಂಡು ಆತನಿಗೆ ಚೆನ್ನಾಗಿ ಕೂಡಿಸ್ಬಿಟ್ಟು ನಂತರ ತಲೆಗೆ ಹೊಡೆದು ಆತನನ್ನು ಅಲ್ಲಿ ಮರ್ಡರ್ ಮಾಡ್ತಾರೆ. ನಂತರ ಬಾಡಿ ಡಿಸ್ಪೋಸ್ ಮಾಡೋದು ಹೇಗೆ ಅನ್ನುವಂಥ ಯೋಚನೆ ಮಾಡಿದಂಥ ಟೈಮಲ್ಲಿ ಅಕ್ಯೂಸ್ಗಳಲ್ಲಿ ಒಬ್ಬ ಚನ್ನರಾಯಪಟ್ಟಣದವನು ಇರ್ತಾನೆ. ಆತ ಹೇಳ್ತಾನೆ, ನಾವು ನೀರಲ್ಲಿ ಡೆಡ್ ಬಾಡಿ ಬಿಸಾಕಿದ್ರೆ ಅದು ಎಲ್ಲಾದರೂ ಒಂದು ಕಡೆ ಹೋಗಿ ತೇಲ್ಕೊಂಡು ಹೋಗುತ್ತೆ ಮತ್ತು ಪರ್ಸನ್ ಯಾರು ಅನ್ನೋಂಥನ್ನು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಮತ್ತು ನಮ್ಮವರೆಗೂ ಕೂಡ ಪೊಲೀಸವರು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಮರ್ಡರ್ನ ಮಾಡಿದ ನಂತರ ಈ ಒಂದು ಡೆಡ್ ಬಾಡಿನ ಒಂದು
ತಮ್ಮದೇ ಒಂದು ಕಾರಲ್ಲಿ ಚನ್ನರಾಯಪಟ್ಟಣವರೆಗೂ ತಗೊಂಡೋಗಿ ಅದನ್ನು ಒಂದು ಗೋಣಿ ಚೀಲದೊಳಗಡೆ ಹಾಕಿ ನೀರಲ್ಲಿ ಒಂದು ಕಡೆ ಎಸ್ತಿರ್ತಾರೆ. ಇವರು ಅಂದ್ಕೊಂಡಂಗೆ ಇವರು ಡೆಡ್ ಬಾಡಿನ ಎಸ್ತಿರುವಂಥದ್ದು ಒಂದು ಕಡೆ ಆಗಿರುತ್ತೆ, ಅದು ಎಷ್ಟೋ ಕಿಲೋಮೀಟ್ರ್ ನೀರಲ್ಲಿ ಹರ್ಕೊಂಡೋಗಿ ಬೇರೊಂದು ಕಡೆಯಲ್ಲಿ ಈ ಒಂದು ಡೆಡ್ ಬಾಡಿ ಸಿಕ್ಕಿರುತ್ತೆ. ಅದಾದ ನಂತರ ಅದು ಕಥೆಗಳನ್ನು ನಾನು ಮೊದಲೇ ಹೇಳಿದಂಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮಲ್ಲಿ ಆ ಪರ್ಸನ್ ಯಾರು ಅನ್ನೋದು ಗೊತ್ತಾಗಿರಲ್ಲ. ಅದಾದ ನಂತರ ಎರಡನೇ ಮರ್ಡರ್ ಮಾಡುವಂಥದ್ದು ಸುಮಾರು 1 ವರ್ಷಗಳ ನಂತರ ಮಾಡ್ತಾರೆ. ಈ 4 ಜನ ಇದ್ದಿದ್ದಂತಹ ಟೀಮಲ್ಲಿ ಶ್ರೀನಿವಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆತನನ್ನು ಆಲ್ರೆಡಿ ಮರ್ಡರ್ ಮಾಡಿದ್ರು, ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದ್ರು. ಈ 1 ವರ್ಷದ ನಂತರ ಇವ್ರ ಜೊತೆಗಿದ್ದಂತಹ ಮತ್ತೊಬ್ಬ ವ್ಯಕ್ತಿ, ಈಗ 3 ಜನ, 4 ಜನ ಇದ್ದಿದ್ದ ಗ್ಯಾಂಗಲ್ಲಿ ಒಬ್ಬ ಲೆಸ್ ಆಗಿದ್ದಾನೆ, 3 ಜನ ಇದ್ರು. ಈ 3 ಜನರಲ್ಲಿ ಮತ್ತೊಬ್ಬ ವ್ಯಕ್ತಿ ಹೆಸರು ಉಮೇಶ್ ಅಂತ. ಇವನು ಮರ್ಡರ್ ಆಗೋಗ್ತಾನೆ. ಇವನು ಮರ್ಡರ್ ಆಗೋದಕ್ಕೆ ಸೇಮ್ ರೀಸನ್ ಇರುತ್ತೆ, ಏನಂತ ಹೇಳಿದ್ರೆ ಇದೇ ದುಡ್ಡು ಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 3 ಜನರ ಮಧ್ಯೆ ಮತ್ತೆ ತಿರ್ಗಾ ಜಗಳ ಆಗತ್ತೆ. ಆ ಟೈಮಲ್ಲಿ ಈ ಉಮೇಶ್ನನ್ನ ಅಗೇನ್ ಇನ್ನಿಬ್ರು ಹುಡುಗರು ಏನಿದ್ದಾರೆ ಅವರಿಬ್ರು ಕರೆಸ್ಕೊಂಡು ಅವನ್ನ ವಾಟರ್ ಹೀಟರ್ ವೈರಲ್ಲಿ ಕುತ್ತಿಗೆ ಬಿದ್ದು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಅದಾದ ನಂತರ ಒಂದು ಓಮ್ನಿ ಕಾರಲ್ಲಿ ಡೆಡ್ ಬಾಡಿನ ತಗೊಂಡು ಹೋಗ್ತಾರೆ. ಆ್ಯಂಡ್ ಇವರಿಗೆ ಫಸ್ಟ್ ಟೈಮ್ ಮಾಡಿದಂಥ ಟೈಮಲ್ಲಿ ಡೆಡ್ ಬಾಡಿನ ಡಿಸ್ಪೋಸ್ ಮಾಡಿರ್ತಾರೆ ಹೇಮಾವತಿ ನಾಲೆಯಲ್ಲಿ. ಆ ಕೇಸ್ ಪತ್ತೆ ಆಗಿರಲ್ಲ ಅನ್ನೋಂತೂ ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ಇದೇ ಥರ ನೀರಲ್ಲಿ ಡೆಡ್ ಬಾಡಿನ ಬಿಸಾಕಿ ಬರುವಂಥದ್ದು ತುಂಬಾ ಸೇಫು, ಯಾವುದೇ ಕಾರಣಕ್ಕೂ ಕೂಡ ಪತ್ತೆ ಆಗಲ್ಲ, ಪೊಲೀಸವರು ಕೂಡ ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಒಂದು ವೇಳೆ ಮೇ ಬಿ ಆ ಕೇಸ್ ಪತ್ತೆ ಆಗಿದ್ದಿದ್ರೆ ಎರಡನೇ ಮರ್ಡರ್ ಆಗುವಂಥ ಒಂದು ಸಿಚುವೇಶನ್ ಬರ್ತಿರ್ಲಿಲ್ವೇನೋ. ಯಾಕೆಂದರೆ ಇವರು ಇನ್ನೂ 3 ಜನ ಅಕ್ಯೂಸರ್ಗಳು ಅರೆಸ್ಟ್ ಆಗ್ತಿದ್ರು. ಯಾವಾಗ ಆ ಕೇಸ್ ಪತ್ತೆ ಆಗಿಲ್ಲ, ಅಕ್ಯೂಸರ್ಗಳು ಕೂಡ ಅರೆಸ್ಟ್ ಆಗಿಲ್ಲ, ಇವರು ಹೊರಗಡೆ ಓಡಾಡ್ಕೊಂಡಿದ್ರು. ಮತ್ತು ಇವರ ಮಧ್ಯೆ ಇವರು ಅದೇ ದಂಧೆನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರು. ಅಂದರೆ ವೇಶ್ಯಾವಾಟಿಕೆ ದಂಧೆ, ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗುವಂಥದ್ದು, ಮತ್ತು ಶ್ರೀಮಂತ ಗಿರಾಕಿಗಳು ಯಾರಾದರೂ ಬಂದಂಥ ಟೈಮಲ್ಲಿ ಅವ್ರನ್ನ ಬೆದರಿಸಿ ಅವ್ರ ಕಡೆಯಿಂದಲೂ ಕೂಡ ಹಣ ವಸೂಲಿ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಮಾಡ್ತಾಯಿದ್ರು. ಅಗೈನ್ ಇವ್ರ ಮಧ್ಯೆ ಡಿಸ್ಪ್ಯೂಟ್ ಆಗುತ್ತೆ. ಆವಾಗ ಈ ಉಮೇಶ್ನ ಮರ್ಡರ್ ಮಾಡ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಹೇಮಾವತಿ ನಾಲೆಗೆ ತಗೊಂಡೋಗಿ ಚೀಲದಲ್ಲಿ ಡೆಡ್ ಬಾಡಿನ ಕಟ್ಟಿ ಅದನ್ನು ನೀರಲ್ಲಿ ಎಸ್ಬಿಡ್ತಾರೆ. ಅದು ನೀರಲ್ಲಿ ಹರ್ಕೊಂಡು ಹೋಗಿ ಎಷ್ಟೋ ದಿನಗಳ ನಂತರ ಪೊಲೀಸರು ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಈ ಬಾಡಿ ತುಂಬಾ ಊದ್ಕೊಂಡಿರುತ್ತೆ, ಅಂದರೆ ನೀರಲ್ಲಿ ಬಿದ್ದ ಕಾರಣದಿಂದಾಗಿ. ಹಾಗಾಗಿ ಆ ಒಂದು ಸೆಕೆಂಡ್ ಡೆಡ್ ಬಾಡಿ ಕೂಡ ಅದು ಯಾರ್ದು ಅನ್ನುವಂಥ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಸೊ ಎಲ್ಲ ವಿಚಾರಗಳು ಹೊರಗಡೆ ಬಂದಿದ್ದು ಯಾವಾಗ ಅಂತ ಹೇಳಿದರೆ, ಪೀಣ್ಯ ಪೊಲೀಸರು ಈ ಅಕ್ಯೂಸ್ಗಳನ್ನು ಯಾವಾಗ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿರ್ತಾರೋ ಆ ಟೈಮಲ್ಲಿ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿದ್ದು. ಸೊ ಮೊದಲು 4 ಜನ ಇದ್ದಂತಹ ಟೀಮಲ್ಲಿ ಇಬ್ಬರದ್ದು ಆಲ್ರೆಡಿ ಮರ್ಡರ್ ಆಗೋಗಿತ್ತು. ಇದಾದ ನಂತರ ಇನ್ನಿಬ್ಬರಿದ್ರು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಬ್ಬರು ಮಾತ್ರ ಸೇರ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇನ್ನೂ ಒಂದಿಬ್ಬರು ಸ್ನೇಹಿತರನ್ನು ಇವ್ರ ಜೊತೆಗೆ ಸೇರಿಸ್ಕೊಂಡಿದ್ರು. ಸೊ ಈ 4 ಜನರ ಟೀಮಲ್ಲಿ ಇಬ್ಬರದು ಮರ್ಡರ್ ಆಗೋಗಿತ್ತು. ಇದೇ ಟೀಮಲ್ಲಿ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ, ಮಧು ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಸೊ ಇವನಿಗೂ ಹೊಸ ಹುಡುಗರು ಬಂದವ್ರ ಜೊತೆಗೆ ಸ್ವಲ್ಪ ಜಗಳ ಆಗುತ್ತೆ. ಸೇಮ್ ಅಗೇನ್ ಈ ಹಣ ಯಾವಾಗ ಜಾಸ್ತಿ ನೋಡೋಕ್ಕೆ ಶುರು ಮಾಡ್ತಾರೆ ಆವಾಗ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಮನಸ್ತಾಪಗಳಾಗತ್ತೆ. ಅಗೈನ್ ಈ ಮಧುನನ್ನು ಮರ್ಡರ್ ಮಾಡೋದಕ್ಕೆ ಇವರೆಲ್ಲೂ ಕೂಡ ಪ್ಲಾನ್ ಮಾಡ್ತಾರೆ. ಬಟ್ ಆತ ಬೆಂಗಳೂರಲ್ಲಿ ಸಿಗಲ್ಲ, ಚನ್ನರಾಯಪಟ್ಟಣ ಹತ್ರನೇ ಎಲ್ಲೋ ಒಂದು ಕಡೆಯಲ್ಲಿ ಪಾರ್ಟಿ ಮಾಡುವಂಥ ಟೈಮಲ್ಲಿ ಇವರಿಬ್ಬರ ಮಧ್ಯೆ ಜಗಳ ಆಗತ್ತೆ. ಆವಾಗ ಈ ಟೀಮಲ್ಲಿ ಆಲ್ರೆಡಿ 4 ಜನ ಇದ್ದಿದ್ದ ಒಂದು ಟೀಮಲ್ಲಿ ಒಬ್ಬ ಪರ್ಸನ್ ಯಾರಿದ್ದಾನೆ ಆತ ಮಧುನನ್ನು ಮರ್ಡರ್ ಮಾಡೋದಕ್ಕೆ ಈ ಹೊಸ ಹುಡುಗರ ಸಹಾಯವನ್ನು ಕೇಳ್ತಾನೆ. ಸೊ ಕುಡಿತಾ ಕೂತಿದ್ದಂತಹ ಟೈಮಲ್ಲಿ ಜಗಳ ಆಗುತ್ತೆ. ಈ ಮಧು ಅನ್ನುವಂಥ ವ್ಯಕ್ತಿಯನ್ನು ಇವರೆಲ್ಲರೂ ಕೂಡ ಸೇರಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಈ ಬಾರಿ ಅವರು ಬಾಡಿ ತೊಗೊಂಡು ಹೋಗಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ಪ್ರೀವಿಯಸ್ ಟೈಮಲ್ಲಿ ಹೆಂಗೆ ನಾಲೆಗೆ ತೊಗೊಂಡೋಗಿ ಡೆಡ್ ಬಾಡಿಯನ್ನು ಡಿಸ್ಪೋಸ್ ಮಾಡಿರ್ತಾರೆ ಅದೇ ಥರ ತೊಗೊಂಡೋಗಿ ಎಸೆಯೋಕ್ಕೆ ಸಾಧ್ಯ ಆಗಿರಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಮಧು ಅನ್ನುವಂತಹ ವ್ಯಕ್ತಿಯ ಡೆಡ್ ಬಾಡಿಯನ್ನು ತಾವು ಕುಡಿತಾ ಇದ್ದಂತಹ ಜಾಗದಲ್ಲಿ, ಅಂದರೆ ಕಾಡು ಪ್ರದೇಶದಲ್ಲಿ ಅಲ್ಲೇ ಪೆಟ್ರೋಲ್ ಸುರಿದು ಸುಟ್ಟಾಕ್ಬಿಡ್ತಾರೆ. ಒಂದು ವೇಳೆ ಅವರು ಈ 3ನೇ ಡೆಡ್ ಬಾಡಿಯನ್ನು ಕೂಡ ಸಪೋಸ್ ಹೇಮಾವತಿ ನಾಲೆಗೆ ತಗೊಂಡೋಗಿ ಬಿಸಾಕಿದ್ರೆ 3ನೇ ಡೆಡ್ ಬಾಡಿ ಸಿಕ್ಕಿದ ನಂತರ ಪೊಲೀಸರು ಬಹುಶಃ ಇನ್ನಷ್ಟು ಸೀರಿಯಸ್ ಆಗ್ತಿದ್ರೇನೋ. ಮೇ ಬಿ ಅದು ಫೈಂಡ್ ಔಟ್ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ, ಆದರೆ ಇನ್ನಷ್ಟು ಸೀರಿಯಸ್ ಆಗ್ತಿದ್ರೇನೋ. ಯಾಕೆಂತ ಹೇಳಿದ್ರೆ ಒಂದೇ ಮೋಡಸ್ನ ಕೊಲೆಗಳು ಕಂಟಿನ್ಯೂಸ್ ಆಗಿ ಆದಂತಹ ಟೈಮಲ್ಲಿ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಎನ್ಕ್ವೈರಿ ಮಾಡುವಂಥ ಚಾನ್ಸಸ್ ಸಿಗ್ತೇನೋ. ಆದರೆ ಈ 3ನೇ ವ್ಯಕ್ತಿಯನ್ನು, ಮಧು ಅನ್ನುವಂಥ ವ್ಯಕ್ತಿಯನ್ನು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಅವರೆಲ್ಲರೂ ಕೂಡ ಸೇರಿಕೊಂಡು ಅಲ್ಲೇ ಸುಟ್ಟಾಕ್ಬಿಟ್ಟು ನಂತರ ಇವರು ವಾಪಸ್ ಹೋಗ್ತಾರೆ. ಆ್ಯಂಡ್ ಕಾಡು ಪ್ರದೇಶ ಆಗಿರೋದ್ರಿಂದಾಗಿ ಯಾರು ಕೂಡ ಅಲ್ಲಿ ಜಾಸ್ತಿ ಹೋಗ್ತಾ ಇರಲಿಲ್ಲ. ಇದು ಎಷ್ಟೋ ದಿನ ಆದ ನಂತರ ದನ ಮೇಯ್ಸೋಕ್ಕೆ ಬಂದಂಥವ್ರು ಈ ಒಂದು ಡೆಡ್ ಬಾಡಿಯನ್ನು ನೋಡಿ ಪೊಲೀಸವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಇನ್ನೂ ಒಂದು ಸ್ಪೆಷಲ್ ಅಂತ ಹೇಳಿದರೆ ಈ ಡೆಡ್ ಬಾಡಿ ಸಿಕ್ಕಿದಂಥ ಜಾಗ ಕೂಡ ಇದೇ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತಾ ಇತ್ತು. ಹಾಗಾಗಿ ಪೊಲೀಸವರಿಗೆ ಕಳೆದ ಒಂದು 2 ವರ್ಷದಲ್ಲಿ 3 ಅನ್ನೋನ್ ಡೆಡ್ ಬಾಡಿಗಳು ಅದು ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಮತ್ತು ಈ 3 ಕೇಸುಗಳು ಟ್ರೇಸ್ ಔಟ್ ಆಗಿಲ್ಲ ಅನ್ನುವಂಥದ್ದು
ತುಂಬಾ ಪ್ರೆಷರ್ ಕ್ರಿಯೇಟ್ ಮಾಡಿತ್ತು. ಏನಕ್ಕೆ 3 ಮರ್ಡರ್ ಕೇಸ್ಗಳನ್ನು ಟ್ರೇಸ್ ಔಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸವ್ರ ಮೇಲೆ ಸಾಕಷ್ಟು ಒತ್ತಡಗಳು ಉಂಟಾಗಿತ್ತು. ಹಾಗಾಗಿ ಅಗೈನ್ ಈ ಮಿಸ್ಸಿಂಗ್ ಕೇಸ್ಗಳ ಜೊತೆಗೆ ಪತ್ತೆಯಾಗಿರುವಂತಹ ಡೆಡ್ ಬಾಡಿಗಳು ಏನಿದಾವೆ ಯಾವ್ದಾದ್ರು ಲಿಂಕ್ ಆಗತ್ತಾ ಅಂತ ಹೇಳಿ ಖುದ್ದು ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನ್ ಎಷ್ಟೋ ಕಡೆ ಖುದ್ದು ಪೊಲೀಸವರೇ ಹೋಗಿ ಇರುವಂತಹ ಡೀಟೇಲ್ಸ್ಗಳನ್ನು ಕೊಟ್ಟು ಈ ಒಂದು ಗುರುತು ಇರುವಂತಹ ಯಾರಾದರೂ ವ್ಯಕ್ತಿಗಳು ಮಿಸ್ಸಿಂಗ್ ಆಗಿರೋ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ರೆ ಕೊಡಿ ಅಂತೇಳಿ ಎಲ್ಲ ಪೊಲೀಸವ್ರನ್ನು ಕೂಡ ಸಂಪರ್ಕ ಮಾಡ್ತಾರೆ. ಆದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅಂದರೆ ಈ 3 ಜನ ಏನು ಡೆತ್ ಆಗಿದ್ದಾರೆ ಅವ್ರದ್ದು ಡೆಡ್ ಬಾಡಿ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪೊಲೀಸ್ ಠಾಣೆಗಳಲ್ಲಿ ಮಿಸ್ಸಿಂಗ್ ಕೇಸ್ಗಳು ದಾಖಲಾಗಿತ್ತು. ಆದರೆ ಮೇ ಬಿ ಕಮ್ಯುನಿಕೇಷನ್ನ ಕೊರತೆಯೋ ಅಥವಾ ಪೊಲೀಸರ ನಿರ್ಲಕ್ಷ್ಯವೋ ಗೊತ್ತಿಲ್ಲ, ಈ 3 ಮಿಸ್ಸಿಂಗ್ ಕೇಸ್ಗಳು ಮತ್ತು ಡೆಡ್ ಬಾಡಿ ಸಿಕ್ಕಿರುವಂಥ ಚನ್ನರಾಯಪಟ್ಟಣ ಪೊಲೀಸರ ಜೊತೆಗೆ ಯಾವುದೇ ರೀತಿಯ ಸಂಪರ್ಕಗಳು ಕೂಡ ಆಗಿರಲಿಲ್ಲ. ಒಂದು ವೇಳೆ ಸಂಪರ್ಕ ಆಗಿದ್ದಿದ್ರೆ ಫಸ್ಟ್ ಕೇಸ್ ಮಿಸ್ಸಿಂಗ್ ಕೇಸ್ ದಾಖಲಾದಾಗಲೇ ಕನೆಕ್ಟ್ ಆಗ್ಬೋದಾಗಿತ್ತು ಮತ್ತು ಕೇಸ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ದುರದೃಷ್ಟವೋ ಅಥವಾ ವಿಪರ್ಯಾಸವೋ ಗೊತ್ತಿಲ್ಲ, ಆ ಕೇಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿಲ್ಲ. ಅಲ್ಲಿಗೆ 3ನೇ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಧು ಅನ್ನುವಂತಹ ಪರ್ಸನ್ನ ಡೆಡ್ ಬಾಡಿಯದ್ದು ಕೂಡ ಪೋಸ್ಟ್ ಮಾರ್ಟಮ್ ನಡೆಸಿ ಪೊಲೀಸರು ಆತನನ್ನು ಐಡೆಂಟಿಫೈ ಮಾಡುವಂಥ ಒಂದು ಪ್ರಯತ್ನಗಳನ್ನು ಆರಂಭಿಸಿದ್ರು. ಸೊ ಈ 3 ಮರ್ಡರ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿತ್ತು. ಅಂದರೆ ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಕೊಲೆ ಮಾಡಿ ಬಾಡಿಯನ್ನು ಡಿಸ್ಪೋಸ್ ಮಾಡಿರುವಂಥ ಒಂದು ವಿಚಾರ ಗೊತ್ತಾಗಿತ್ತು. ಒಂದು ಪೊಲೀಸರಿಗೆ ಡೌಟ್ ಇದ್ದಿದ್ದು ಇದನ್ನೆಲ್ಲ ಮಾಡಿಸೋದಕ್ಕೆ ಯಾರಾದರೂ ಪ್ಲ್ಯಾಂಡ್ ಆಗಿ ಅಂದರೆ ಆರ್ಗನೈಸರ್ ಆಗಿ ಯಾರಾದರೂ ಮಾಡ್ತಿರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಇತ್ತು. ಹಾಗಾಗಿ ಈ ಅರೆಸ್ಟ್ ಆಗಿರುವಂಥ ಅಕ್ಯೂಸ್ಗಳನ್ನು ಫರ್ದರ್ ಎನ್ಕ್ವೈರಿ ಮಾಡ್ತಾರೆ. ಈ ಅಕ್ಯೂಸ್ಗಳು ಹೇಗೆ ಅಂದರೆ ತಾವು ಮಾಡಿದ್ದೀವಿ ಅನ್ನುವಂಥ ಒಪ್ಕೊಂಡಿದ್ರು, ಆದರೆ ತಮ್ಮ ಜೊತೆಗೆ ಇದೇ ಕೃತ್ಯದಲ್ಲಿ ಭಾಗಿಯಾದಂಥ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ನೀಡಿರಲಿಲ್ಲ ಆರಂಭದಲ್ಲಿ. ಆದರೆ ಪೊಲೀಸವರು ಇಂಟ್ರೋಗೇಷನ್ನ ತೀವ್ರಗೊಳಿಸುವಂಥ ಟೈಮಲ್ಲಿ ಲಾಸ್ಟಿಗೆ ಇನ್ನೊಬ್ಬನ ಹೆಸರು ಹೇಳ್ತಾರೆ, ರೆಡ್ಡಿ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿ. ಅಂದರೆ ಇಡೀ ದಂಧೆಗೆ ಆತ ಮೂಲ ಕಾರಣನಾಗಿದ್ದ, ಆತನೇ ಒಂದು ರೀತಿಯಲ್ಲಿ ಇವರ ಟೀಮ್ ಲೀಡರ್ ಇದ್ದಂಗೆ. ಈತ ಮೇನ್ ಅಕ್ಯೂಸ್ಡ್ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿತ್ತು. ನಂತರ ಆತನನ್ನು ಕೂಡ ಹುಡುಕಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಎಷ್ಟೋ ತಿಂಗಳುಗಳ ಹುಡುಕಾಟದ ಬಳಿಕ ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದರು. ಈತನನ್ನು ಅರೆಸ್ಟ್ ಮಾಡಿದಂಥ ಟೈಮಲ್ಲಿ ಮತ್ತೊಂದು ವಿಚಾರ ಗೊತ್ತಾಗಿದ್ದು ಅಂತ ಹೇಳಿದರೆ, ಈ ರೆಡ್ಡಿ ಈ 3 ಮರ್ಡರ್ಗಳನ್ನು ಮಾಡಿಸೋದಕ್ಕಿಂತ ಮುಂಚೆ ಮತ್ತೊಂದು ಮರ್ಡರ್ ಮಾಡಿದ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಟೋಟಲ್ 4 ಹತ್ಯೆಗಳನ್ನು ಈ ವೇಶ್ಯಾವಾಟಿಕೆ ದಂಧೆಗೋಸ್ಕರ ಇವರು ಮಾಡಿದ್ದು. ಈ ಮೊದಲನೇ ವ್ಯಕ್ತಿ ಲೋಕೇಶ್ ಅನ್ನುವಂಥವನು, ಈತ ಕೂಡ ಇವ್ರ ಜೊತೆಗೆ ವೇಶ್ಯಾವಾಟಿಕೆ ದಂಧೆಯಲ್ಲೇ ಇದ್ದ. ಅದರಲ್ಲಿ ರೆಡ್ಡಿ ಆರಂಭದ ದಿನಗಳಲ್ಲಿ ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಲೋಕೇಶ್ ಜೊತೆಗಿದ್ದ. ಈ ಲೋಕೇಶ್ ಜೊತೆಗೂ ಕೂಡ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆದಂಥ ಟೈಮಲ್ಲಿ ಆತನನ್ನು ಚಿಕ್ಕಬಳ್ಳಾಪುರ ಸಮೀಪ ಗುಡಿಬಂಡೆ ಅನ್ನೋ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನು ಕೊಲೆ ಮಾಡಿ ಸುಟ್ಟಾಕಿದ್ರು. ಆ ಕೇಸ್ ಕೂಡ ಟ್ರೇಸ್ ಔಟ್ ಆಗಿರಲಿಲ್ಲ. ಬಹುಶಃ 2 ವರ್ಷದ ನಂತರ, ಅಂದರೆ ಇದೇ ಪೀಣ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಡಕಾಯಿತಿ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ಯೂಸ್ಗಳು ಅರೆಸ್ಟ್ ಆದಾಗಲೇ ಈ 2010ರಲ್ಲಿ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಲೋಕೇಶ್ ಅನ್ನೋ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಹತ್ಯೆ ಮಾಡಿ ಸುಟ್ಟಾಕಿರುವಂಥ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಉಳಿದ ಅಕ್ಯೂಸರ್ಗಳು ಕೂಡ ಇರ್ತಾರೆ. ಅವತ್ತು ಬಾಡಿನ ಸುಟ್ಟು ಹಾಕುವಂಥ ಟೈಮಲ್ಲಿ ಅವ್ರಿಗೊಂದು ಅರ್ಥ ಆಗುತ್ತೆ, ಮೇ ಬಿ ಇದನ್ನು ನಾಳೆ ಟ್ರೇಸ್ ಔಟ್ ಮಾಡುವಂಥ ಒಂದು ಚಾನ್ಸಸ್ ಇದೆ ಅನ್ನುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರ ಲೋಕೇಶ್ನ ಮರ್ಡರ್ ಆದ ನಂತರ ಉಳಿದ 2 ಮರ್ಡರ್ಗಳನ್ನು ಮಾಡುವಂತಹ ಟೈಮಲ್ಲಿ ಆ ಬಾಡಿನ ನೀರಿಗೆ ತಗೊಂಡೋಗಿ ಎಸ್ತಿರುವಂಥದ್ದಕ್ಕೆ ಅದೇ ಕಾರಣ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕೇಸ್ ಫೈಂಡ್ ಔಟ್ ಆಗಬಾರ್ದು ಅನ್ನುವಂಥದ್ದು. ಆ್ಯಂಡ್ 4ನೇ ಕೊಲೆನ ಮಾಡಿದಂಥ ಟೈಮಲ್ಲಿ ಮಧು ಆತನ ಒಂದು ಡೆಡ್ ಬಾಡಿನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೊದಲನೇ ಮರ್ಡರ್ ಮಾಡಿದಂಥ ಟೈಮಲ್ಲಿ ಲೋಕೇಶ್ನನ್ನು ಯಾವ ರೀತಿ ಎವಿಡೆನ್ಸ್ ಇಲ್ಲದೆ ಇರೋ ಥರದಲ್ಲಿ ಮರ್ಡರ್ ಮಾಡಿದ್ರು, ಅದೇ ಥರದಲ್ಲಿ ಬಾಡಿನ ಸುಟ್ಟು ಹಾಕಿದರೆ ಜಾಸ್ತಿ ಎವಿಡೆನ್ಸ್ಗಳು ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನೂ ಕೂಡ ಅದೇ ರೀತಿಯಲ್ಲಿ ಸುಟ್ಟು ಹಾಕಿದ್ರು. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಪೀಣ್ಯ ಪೊಲೀಸರು ಈ 4 ಜನರನ್ನ ಇಂಟ್ರೋಗೇಷನ್ ಮಾಡಿರ್ತಾರೆ. ಅದಾದ ನಂತರ ಅವ್ರು ನೀಡಿದಂಥ ಒಂದು ಮಾಹಿತಿಯನ್ನು ಆಧರಿಸಿ ರೆಡ್ಡಿ ಅನ್ನುವಂಥ ಪರ್ಸನ್ನು ಕೂಡ ಹುಡುಕಾಟ ನಡೆಸಿ ಆತನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಇವರೆಲ್ಲರೂ ಅರೆಸ್ಟ್ ಆದ ನಂತರ ಈ 4 ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಂತರ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗಳಲ್ಲಿ ಎನ್ಕ್ವೈರಿ ಮಾಡಿದಂಥ ಟೈಮಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಆಯಾ ವ್ಯಕ್ತಿಗಳು ಯಾರ್ದು ಡೆಡ್ ಬಾಡಿಗಳು ಸಿಕ್ಕಿರುತ್ತೆ ಅವ್ರ ಮನೆಯವರು ಮಿಸ್ಸಿಂಗ್ ಕೇಸ್ ಕೊಟ್ಟಿರುವಂಥ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಈ 4 ಸೀರಿಯಲ್ ಮರ್ಡರ್ಗಳು ಏನು ನಡೆದಿರುತ್ತೆ, ಒಂದಕ್ಕೊಂದು ಕನೆಕ್ಟೆಡ್ ಆಗಿ ನಡೆದಿರುವಂತಹ ಮರ್ಡರ್ಗಳು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಫರ್ದರ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಚನ್ನರಾಯಪಟ್ಟಣ ಪೊಲೀಸರು ಇದೇ ಅಕ್ಯೂಸ್ಗಳನ್ನು ಬಾಡಿ ವಾರೆಂಟ್ ಮೇಲೆ ತಮ್ಮ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿಯನ್ನು ಮಾಡ್ತಾರೆ ಮತ್ತು ಈ 3 ಕೇಸುಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಅವ್ರ ಲಿಮಿಟ್ಸಲ್ಲಿ 2 ನೀರಿನಲ್ಲಿ ಸಿಕ್ಕಿರುವಂಥದ್ದು ಮತ್ತು ಒಂದು ಅರಣ್ಯ ಪ್ರದೇಶದಲ್ಲಿ ಸಿಕ್ಕಿದಂತಹ ಡೆಡ್ ಬಾಡಿ, ಇದೆಲ್ಲದಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಈ ಲೋಕೇಶ್ ಅನ್ನುವಂಥ ವ್ಯಕ್ತಿ ಆತ ಏನಾಗಿದ್ದ, ಯಾವ ರೀತಿ ಮಿಸ್ಸಿಂಗ್ ಆಗಿದೆ ಅನ್ನೋಂಥದ್ದು ಮಾಹಿತಿ ಪೊಲೀಸವರಿಗೆ ಆಗಲಿ ಅಥವಾ ಮನೆಯವರಿಗೆ ಆಗಲಿ ಗೊತ್ತಿರಲಿಲ್ಲ. ಮಿಸ್ಸಿಂಗ್ ಕೇಸ್ನ ಕೊಟ್ಟರು ಕೂಡ ಪೊಲೀಸರು ಎನ್ಕ್ವೈರಿ ಮಾಡಿದ್ರು ಕೂಡ ಏನೂ ಮಾಹಿತಿಗಳು ಗೊತ್ತಾಗಿರಲ್ಲ. ಲಾಸ್ಟಿಗೆ ಈ ರೆಡ್ಡಿ ಅನ್ನುವಂತಹ ಪರ್ಸನ್ ಆತ ಅರೆಸ್ಟ್ ಆದ ನಂತರ ಲೋಕೇಶ್ ಹೇಗೆ ಮಿಸ್ಸಿಂಗ್ ಆದ ಮತ್ತು ಏನೇನಾಯಿತು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಕ್ಲಿಯರ್ ಪಿಕ್ಚರ್ ಗೊತ್ತಾಯಿತು. ಈ ಸಂಬಂಧಪಟ್ಟಂತೆ ಮತ್ತೆ ಗುಡಿಬಂಡೆ ಪೊಲೀಸರು ಇದೇ ಅಕ್ಯೂಸ್ಗಳನ್ನು ತಮ್ಮ ವಶಕ್ಕೆ ತಗೋತಾರೆ. ಅದರಲ್ಲಿ ಅಕ್ಯೂಸ್ಡ್ಗಳಾಗಿರುವಂಥ 3 ಜನ ಆಲ್ರೆಡಿ ಮರ್ಡರ್ ಆಗಿ ಹೋಗಿದ್ರು. ರೆಡ್ಡಿ ಅನ್ನುವಂಥ ಒಬ್ಬ ಪರ್ಸನ್ ಮಾತ್ರ ಆ ಕೇಸಲ್ಲಿ ಅಕ್ಯೂಸ್ಡ್ ಆಗಿ ಉಳ್ಕೊಂಡಿದ್ದ. ಆತನನ್ನು ಕೂಡ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿಕೊಂಡು ಕೋರ್ಟಿಗೆ ಫೈನಲ್ನ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಸೊ ಇದು ಆ ಟೈಮಲ್ಲಿ ಒಂದೊಂದು ಮರ್ಡರ್ ಆದಂಥ ಟೈಮಲ್ಲೂ ಕೂಡ ಒಂದಕ್ಕೊಂದು ಕನೆಕ್ಟೆಡ್ ಇದೆ ಅನ್ನೋದು ಗೊತ್ತಾಗಿರಲ್ಲ. ಆದರೆ ಯಾವಾಗ ಈ 4 ಜನ ಅಕ್ಯೂಸ್ಡ್ಗಳು ಡಕಾಯಿತಿ ಕೇಸಲ್ಲಿ ಅರೆಸ್ಟ್ ಆದರು, ಅವಾಗ ಇಡೀ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿತು ಮತ್ತು ಈ 4 ಕೇಸುಗಳು ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ ಮತ್ತು ಹೇಗೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಈ ಮರ್ಡರ್ಗಳನ್ನು ಮಾಡಿದ್ರು ಅನ್ನುವಂಥದ್ದು ಆ ಒಂದು ಇವರು 4 ಜನ ಅರೆಸ್ಟ್ ಆದ ನಂತರ ಹೊರಗಡೆ ಗೊತ್ತಾಯಿತು. ಮತ್ತು ಪೊಲೀಸರು ಈ ಎಲ್ಲ ಕೇಸುಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಹೊಸ ಹುಡುಗರು ಯಾರು ಜಾಯಿನ್ ಆಗಿದ್ರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಜೇಸಿ ಕಳಿಸುವಲ್ಲಿ ಯಶಸ್ವಿಯಾಗಿದ್ರು. ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಸಿಗ್ನಲ್ ಹತ್ರ ಏನು ಅರ್ಚನಾ ಅನ್ನೋ ಹುಡುಗಿದು ಮರ್ಡರ್ ಆಗತ್ತೆ, ಆ ಕೇಸ್ ಬಗ್ಗೆ. ಎಸ್, ಅದು ಬೆಂಗಳೂರನ್ನೇ ತುಂಬಾನೇ ಬೆಚ್ಚಿ ಬೀಳಿಸಿದಂತಹ ಒಂದು ಕೊಲೆ ಪ್ರಕರಣ. 2021 ಆಗಿರುವಂಥ ಇನ್ಸಿಡೆಂಟ್ ಇದು. ಬೆಂಗಳೂರಿನ ಹೊಸೂರು ರೋಡು ಆಲ್ಮೋಸ್ಟ್ ಯಾವಾಗಲೂ ಕೂಡ ಟ್ರಾಫಿಕ್ ಇರುತ್ತೆ. ಅಲ್ಲಿ ಪರಪ್ಪನಗ್ರಹಾರದಿಂದ ಹೊಸೂರು ರೋಡ್ ಕಡೆ ಬರುವಂಥ ಹೊಸ ರೋಡ್ ಜಂಕ್ಷನ್ ಅಲ್ಲಿ 10:30 ಅಷ್ಟೊತ್ತಿಗೆ ಒಂದು ಕಾರ್ ಬರುತ್ತೆ, ಇನೋವಾ ಕಾರು. ಸಿಗ್ನಲ್ ರೆಡ್ ಸಿಗ್ನಲ್ ಬಿದ್ದಿರುತ್ತೆ. ಆ ಕಾರು ಬಂದು ನಿಲ್ತಾ ಇದ್ದಂಗೆ ಇನ್ನೊಂದು 30-35 ಸೆಕೆಂಡ್ಸ್ ಇರುತ್ತೆ, ಅಂದರೆ ಸಿಗ್ನಲ್ ಗ್ರೀನ್ ಸಿಗ್ನಲ್ ಬರೋದಕ್ಕೆ. ಆ ಟೈಮಲ್ಲಿ ಮತ್ತೊಂದು ಕಾರ್ನಲ್ಲಿ ಇದ್ದಂಥವ್ರು ಒಂದು 4-5 ಜನ ಕಾರಿಂದ ಹೊರಗಡೆ ಬರ್ತಾರೆ. ಈ ಇನೋವಾ ಕಾರ್ನ ಗ್ಲಾಸ್ನ ಹೊಡೆದಾಕ್ತಾರೆ. ಅದೇ ರೀತಿಯಲ್ಲಿ ಟೈರ್ಗೂ ಕೂಡ ಲಾಂಗಲ್ಲಿ ಹೊಡಿತಾರೆ. ಕಾರ್ ಮೂವ್ ಹಾಕಾಗಲ್ಲ. ಆ ಕಾರ್ನಲ್ಲಿ ಕೂತಿದ್ದಂತಹ ಒಬ್ಬರು ಲೇಡಿ, ಆಲ್ಮೋಸ್ಟ್ 42-45 ಇಯರ್ಸ್ ಇರ್ಬೋದು, ಅವ್ರನ್ನ ಕಾರ್ನಿಂದ ಹೊರಗಡೆ ಇಳಿದು ಆ ಸಿಗ್ನಲಲ್ಲಿ ಎಲ್ಲರ ಮುಂದೆ ಕೊಚ್ಚಿ ಹಾಕ್ತಾರೆ. ಅದು ಎಷ್ಟು ಭೀಕರವಾಗಿ ಇತ್ತು ಅಂತ ಹೇಳಿದರೆ ಅಲ್ಲಿದ್ದಂತಹ CCTVಯಲ್ಲೂ ಕೂಡ ಆ ಫೂಟೇಜ್ ರೆಕಾರ್ಡ್ ಆಗಿತ್ತು. ಜನ ನೋಡ್ತಿದ್ದಾರೆ, ವೆಹಿಕಲಲ್ಲಿ ಇರುವಂಥವ್ರು ನೋಡ್ತಿದ್ದಾರೆ, ಆದರೆ ಯಾರು ಕೂಡ ರೆಸ್ಕ್ಯೂ ಮಾಡೋದಕ್ಕೆ ಹೋಗುವಂಥ ಒಂದು ಸಿಚುವೇಶನ್ನಲ್ಲಿ ಇರಲಿಲ್ಲ. ಯಾಕೆಂದರೆ ಮರ್ಡ್ರ್ ಮಾಡೋಕ್ಕೆ ಬಂದಿದ್ದವರು ಎಲ್ಲರೂ ಕೂಡ ಆ ಮಟ್ಟಕ್ಕೆ ಮುಖಕ್ಕೆ ಕೆಲವರು ಬಟ್ಟೆಯನ್ನು ಕೂಡ ಕಟ್ಕೊಂಡಿದ್ರು, ಕರ್ಚೀಫ್ ಥರದ ಬಟ್ಟೆ ಕಟ್ಕೊಂಡಿದ್ರು. ತುಂಬ ಭೀಕರವಾಗಿ ಆ ಲೇಡಿನ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿದ ನಂತರ ಅವರೆಲ್ಲರೂ ಕೂಡ ಬಂದಿದ್ದಂತಹ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಮಿಡಿಯೇಟಾಗಿ ಪೊಲೀಸವರು ಸ್ಪಾಟಿಗೆ ಬರ್ತಾರೆ. ಅಷ್ಟು ಲಾಂಗು ಮಚ್ಚಲ್ಲಿ ಹೊಡೆದಿರ್ತಾರೆ. ಆಕೆಯ ದೇಹದಿಂದ ರಕ್ತ ಹರಿತಾ ಇರುತ್ತೆ, ಆದರೆ ಡೆತ್ ಆಗಿರಲ್ಲ, ಒಂಚೂರು ಉಸಿರಿರುತ್ತೆ. ಇಮಿಡಿಯೇಟಾಗಿ ಪೊಲೀಸವರು ನಿಯರ್ ಬೈ ಒಂದು ಖಾಸಗಿ ಆಸ್ಪತ್ರೆಗೆ ಆಕೆಯನ್ನು ದಾಖಲು ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಆಗಲೇ ಆಕೆ ಡೆತ್ ಆಗಿರ್ತಾಳೆ. ಅದಾದ ನಂತರ ಈ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ, ಮರ್ಡರ್ ಮತ್ತು ಆರ್ಮ್ಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಯಾರು ಮರ್ಡರ್ ಮಾಡಿರ್ಬೋದು ಅನ್ನುವಂಥದ್ರ ಬಗ್ಗೆ ಒಂದು ಕಡೆ ತನಿಖೆ ಆರಂಭಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಈ ಕೊಲೆ ಆಗಿರುವಂತಹ ವ್ಯಕ್ತಿ ಅರ್ಚನಾ ರೆಡ್ಡಿ, ಈಕೆ ಯಾರು, ಈಕೆ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಇಲ್ಲಿ ಎಲ್ಲದಕ್ಕಿಂತ ಶಾಕಿಂಗ್ ಅಂತ ಹೇಳಿದರೆ ಸಿಗ್ನಲಲ್ಲಿದ್ದಂತಹ CCTVಯಲ್ಲಿ ಈ ಒಂದು ಮರ್ಡರ್ ಲೈವ್ ಫೂಟೇಜ್ ಇತ್ತು, ರೆಕಾರ್ಡ್ ಆಗಿತ್ತು. ಮತ್ತು ಅದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಸಂದರ್ಭದಲ್ಲಿ ವೈರಲ್ ಆಗಿತ್ತು. ಮರ್ಡರ್ ಮಾಡಕ್ಕೆ ಬಂದಂಥವ್ರಿಗೆ ನಾವೊಂದು ಸೊಸೈಟಿಯಲ್ಲಿದ್ದೀವಿ, ನಮ್ಮಲ್ಲಿ ಒಂದು ಕಾನೂನಿದೆ, ಪೊಲೀಸರಿದ್ದಾರೆ, ವ್ಯವಸ್ಥೆ ಇದೆ, ಇದು ಯಾವುದರ ಭಯನೇ ಇಲ್ಲದೆ ತಾವು ಬಂದಿರುವಂಥದ್ದೇ ಮರ್ಡರ್ ಮಾಡೋದಕ್ಕೆ, ನಾವು ಮರ್ಡರ್ ಮಾಡೇ ಹೋಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ತುಂಬ ಭೀಕರವಾಗಿ ಈ ಒಂದು ಹತ್ಯೆಯನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಸೊ ಫರ್ದರ್ ಪೊಲೀಸರು ಈ ಮರ್ಡರ್ಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ಆಗಿ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಪೆಷಲ್ ಟೀಮ್ನ ಫಾರ್ಮ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಈ ಅರ್ಚನಾ ರೆಡ್ಡಿ ಯಾರು, ಆಕೆ ಹಿನ್ನೆಲೆ ಏನು, ಆಕೆ ಏನೇನು ಮಾಡ್ತಿದ್ಲು, ಇದೆಲ್ಲದರ ಬಗ್ಗೆ ಒಂದು ಟೀಮ್ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡುತ್ತೆ. ಅರ್ಚನಾ ರೆಡ್ಡಿ ಬೇಸಿಕಲಿ ರಿಚ್ ಫ್ಯಾಮಿಲಿ, ಅಂದರೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ರು. ಈಕೆಗೆ ಈ ಹಿಂದೆ ಒಂದ್ಸಲ ಮದುವೆ ಆಗಿತ್ತು. ಅದಾದ ನಂತರ ಏನೋ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಡಿವೋರ್ಸ್ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ ಈಕೆಗೆ ಜಿಮ್ ಟ್ರೈನರ್ ಆಗಿದ್ದಂಥ ಒಬ್ಬ ಹುಡುಗ ಪರಿಚಯ ಆಗಿರ್ತಾನೆ, ನವೀನ್ ಅಂತ. ವಯಸ್ಸಲ್ಲಿ ಈಕೆಗಿಂತ ಚಿಕ್ಕವನು, ಆದರೆ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ. ಈ ಅರ್ಚನಾ ರೆಡ್ಡಿ ತಾನು ಸಾಯೋ ಸಂದರ್ಭದಲ್ಲಿ, ಅಂದರೆ 2021 ಒಂದು 21 ವರ್ಷದ ಮಗಳು ಇದ್ಲು, ಜೊತೆಗೆ 16 ವರ್ಷದ ಒಬ್ಬ ಹುಡುಗ ಕೂಡ ಇದ್ದ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವತ್ತು ಮರ್ಡರ್ ಆಗುವಂಥ ಟೈಮಲ್ಲಿ ಈ ಹುಡುಗ 16 ವರ್ಷದ ಹುಡುಗ ಅಮ್ಮನ ಜೊತೆ ಕಾರಲ್ಲಿ ಜೊತೆಗೇ ಇದ್ದ.
ತನ್ನ ಮಗನ ಮುಂದೆನೇ ಅಮ್ಮನನ್ನು ತುಂಬ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಅದು ಯಾವುದನ್ನು ಕೂಡ ಮರ್ಡರ್ ಮಾಡಕ್ಕೆ ಬಂದವ್ರು ನೋಡಿರಲಿಲ್ಲ, ಮಗ ಇದ್ದಾನೆ ಯಾರಿದ್ದಾರೆ ಅಂತ. ಅವರ ಇಂಟೆನ್ಷನ್ ಈಕೆಯನ್ನು ಕೊಲೆ ಮಾಡಿ ಹೊರಟೋಗ್ಬೇಕು ಅನ್ನುವಂಥದ್ದಾಗಿತ್ತು. ಹಾಗಾಗಿ ಮಗನ ಮುಂದೆನೇ ಈ ಒಂದು ಕೊಲೆ ಕೂಡ ನಡೆದಿತ್ತು. ಎನ್ಕ್ವೈರಿ ಟೈಮಲ್ಲಿ ಈಕೆಯ ಹಿನ್ನೆಲೆ ಗೊತ್ತಾಗುತ್ತೆ, ಇಬ್ಬರು ಮಕ್ಕಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ನಂತರ ಈ ನವೀನ್ನ ಮದುವೆ ಆಗಿರುವಂಥದ್ದು, ನವೀನ್ ಯಾರು ಅನ್ನುವಂಥದ್ದು ನೋಡ್ತಾ ಹೋಗುವಂಥ ಟೈಮಲ್ಲಿ ಆತನಿಗೂ ಕೂಡ ಈ ಹಿಂದೆ ಮದುವೆ ಆಗಿ ಡಿವೋರ್ಸ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆದರೆ ಅರ್ಚನಾ ರೆಡ್ಡಿ ಮತ್ತು ನವೀನ್ ಇಬ್ಬರು ಕೂಡ ಮದುವೆ ಆದ ಬಳಿಕ ಚೆನ್ನಾಗೇ ಇದ್ರು ಸ್ಟಾರ್ಟಿಂಗ್ ಆರಂಭದ ದಿನಗಳಲ್ಲಿ. ಈ ಜಿಮ್ ಟ್ರೈನರ್ ಆಗಿದ್ದಂತಹ ನವೀನಿಗೆ ಒಂದು ಕಡೆಯಲ್ಲಿ ಅರ್ಚನಾ ರೆಡ್ಡಿಯ ಹಣ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಶೋಕಿ ಜೀವನ ನಡೆಸೋದಕ್ಕೂ ಕೂಡ ಸಾಧ್ಯ ಆಗಿತ್ತು. ತುಂಬ ಲ್ಯಾವಿಶ್ ಆದಂಥ ಲೈಫ್ನ ಇಬ್ಬರು ಕೂಡ ಲೀಡ್ ಮಾಡ್ತಾ ಇದ್ರು. ಬರ್ತಾ ಬರ್ತಾ ಇವರಿಬ್ಬರ ಮಧ್ಯೆ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳಾಗೋದಕ್ಕೆ ಇದೆಲ್ಲವೂ ಕೂಡ ಶುರುವಾಗಿತ್ತು. ಆದರೆ ಅರ್ಚನಾ ತಮ್ಮ ಮಧ್ಯೆ ಆಗ್ತಿರುವಂಥ ಜಗಳವನ್ನು ಅಷ್ಟೊಂದು ಕ್ಯಾರ್ ಮಾಡೋಕೆ ಹೋಗ್ತಿರಲಿಲ್ಲ. ಇದು ಯಾವತ್ತು ಸಣ್ಣ ಪುಟ್ಟ ರೀತಿಯಲ್ಲಿ ಇರುತ್ತೆ ಅನ್ನೋ ಥರದಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ಲು. ಮತ್ತು ಸಂಸಾರವನ್ನು ಆಲ್ರೆಡಿ ತನಗೊಂದ್ಸಲ ಮದುವೆಯಾಗಿ ಡಿವೋರ್ಸ್ ಆಗಿದೆ, ಮತ್ತೆ ಅಗೇನ್ ಡಿವೋರ್ಸ್ವರೆಗೆ ಹೋಗುವಂಥದ್ದು ಬೇಡ, ಮತ್ತು ಅದೇ ರೀತಿಯ ತೊಂದರೆಗಳಾಗುವಂಥದ್ದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಏನೇ ಪ್ರಾಬ್ಲಮ್ಗಳಾಗಿದ್ರು ಕೂಡ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ನವೀನಿಗೆ ಸೊಸೈಟಿಯಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿತ್ತು. ಯಾಕೆಂತ ಹೇಳಿದ್ರೆ ಅವನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದವನು. ಅರ್ಚನಾ ರೆಡ್ಡಿಯ ಹಣದಿಂದಾಗಿ ಒಂದು ಲ್ಯಾವಿಶ್ ಲೈಫ್ನ ಲೀಡ್ ಮಾಡೋಕೆ ಕೂಡ ಸಾಧ್ಯ ಆಗಿತ್ತು. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳು ಸಿಗ್ತಾ ಇತ್ತು. ಹೆಂಗೋ ಆತನಿಗೇನು ಪ್ರಾಬ್ಲಮ್ ಇಲ್ಲದೆ ಇಬ್ಬರು ಕೂಡ ಮುಂದಕ್ಕೆ ಹೋಗ್ತಾ ಇದ್ರು. ಇದೆಲ್ಲದರ ಮಧ್ಯೆ ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ಆಗುತ್ತೆ. ಅನ್ವಾಂಟೆಡ್ ಇನ್ಸಿಡೆಂಟ್ ಮೀನ್ಸ್ ಈ ನವೀನ್ ಒಂದು ಹುಡುಗಿ ಜೊತೆಗೆ ಸಂಬಂಧ ಇಟ್ಕೊಂಡಿರುವಂಥ ವಿಚಾರ ಅರ್ಚನಾ ರೆಡ್ಡಿಗೆ ಗೊತ್ತಾಗತ್ತೆ. ಆ ಹುಡುಗಿ ಇನ್ಯಾರೂ ಆಗಿರಲ್ಲ, ಇದೇ ಅರ್ಚನಾ ರೆಡ್ಡಿಯ 21 ವರ್ಷದ ಮಗಳ ಜೊತೆಗೆ ನವೀನ್ ಸಂಬಂಧವನ್ನು ಇಟ್ಕೊಂಡಿದ್ದ. ಈ ವಿಚಾರ ಅರ್ಚನಾ ರೆಡ್ಡಿ ಗೊತ್ತಾಗತ್ತೆ. ಇದು ಗೊತ್ತಾದ ನಂತರ ಇಬ್ಬರ ಮಧ್ಯೆ ತುಂಬ ಜೋರಾಗಿ ಜಗಳ ಆಗತ್ತೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನವೀನ್ ಈ ರೀತಿ ಮಾಡ್ತಾನೆ ಅನ್ನುವಂಥದ್ದನ್ನು ಅರ್ಚನಾ ಅಂದ್ಕೊಂಡಿರಲಿಲ್ಲ. ಅದನ್ನು ಆಕೆಗೆ ಅರಗಿಸ್ಕೊಳ್ಳೋಕೆ ಕೂಡ ಸಾಧ್ಯ ಆಗಿರಲ್ಲ. ಹಾಗಾಗಿ ಇಬ್ಬರಿಗೂ ಜಗಳ ಆಗುತ್ತೆ. ಲಾಸ್ಟಿಗೆ ನವೀನ್ನ ಮನೆಯಿಂದ ಆಚೆ ಹಾಕ್ತಾಳೆ ಅರ್ಚನಾ ರೆಡ್ಡಿ. ಮತ್ತೊಂದು ಕಡೆಯಲ್ಲಿ ತನ್ನ 21 ವರ್ಷದ ಮಗಳೇನಿದ್ದಾಳೆ ಅವಳಿಗೂ ಕೂಡ ನೀನು ಮನೇಲಿ ಇರಬೇಡ ಅಂತೇಳ್ಬಿಟ್ಟು ಹೊರಗಡೆ ಕಳಿಸ್ತಾಳೆ. ಈ ಮನೆಯಿಂದ ಹೊರಗಡೆ ಬಂದ ನಂತರ ಇವರಿಬ್ಬರು ಕೂಡ ಏನು ಮಾಡ್ತಾರೆ, ಒಂದು ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ಇದರ ಮಧ್ಯದಲ್ಲಿ ಈ ನವೀನ್ಗೆ 21 ವರ್ಷದ ಹುಡುಗಿ ಅರ್ಚನಾ ರೆಡ್ಡಿ ಮಗಳು ಒಂದು ಪ್ಲ್ಯಾನ್ ಕೊಡ್ತಾಳೆ. ನಾವಿಬ್ಬರು ಒಟ್ಟಿಗೆ ಇರೋದಕ್ಕೆ ನಮ್ಮಮ್ಮ ಬಿಡಲ್ಲ, ನಮ್ಮಮ್ಮನ್ನ ನೀನೇ ಮರ್ಡರ್ ಮಾಡು, ಅಮ್ಮಂದು ಆಸ್ತಿ ಎಲ್ಲ ಬರುತ್ತೆ, ಆಮೇಲೆ ನಾವಿಬ್ಬರು ಕೂಡ ಚೆನ್ನಾಗಿರ್ಬೋದು ಅನ್ನುವಂಥದ್ದು. ಈ ನವೀನಿಗೂ ಆಕೆ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಇರುತ್ತೆ. ಅವನು ತಾನೇನು ತಪ್ಪು ಮಾಡ್ದ, ಅದು ತಪ್ಪು ಅನ್ನುವಂಥದ್ದು ಗೊತ್ತಿದ್ರು ಕೂಡ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ಲಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗೋ ಥರದಲ್ಲಿ ಮಾಡಿದ್ಲಲ್ಲ. ಹಾಗಾಗಿ ಈ ಅರ್ಚನಾ ರೆಡ್ಡಿಯ ಮಗಳು ಹೇಳ್ದಂಗೆ ಆಕೆಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾನೆ. ತನ್ನ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಈ ವಿಚಾರ ಹೇಳ್ತಾನೆ. ಇದಕ್ಕೆ ಬೇರೆ ಯಾರನ್ನೂ ಹೈರ್ ಮಾಡಲ್ಲ, ತನ್ನ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಈ ವಿಚಾರ ಡಿಸ್ಕಸ್ ಮಾಡ್ತಾನೆ. ಈ ರೀತಿ ನನಗೆ ಅವಮಾನ ಮಾಡಿದ್ದಾಳೆ, ಏನಾದರೂ ಮಾಡಿ ಈಕೆಗೊಂದು ಗತಿ ಕಾಣಿಸ್ಬೇಕು ಅಂತೇಳಿ. ಈ ಜೊತೆಗಿದ್ದ ಸ್ನೇಹಿತರು ಆಯ್ತಪ್ಪ ನಾವು ನಿನ್ನ ಜೊತೆ ಕಷ್ಟಕ್ಕೆ ನಿಂತ್ಕೋತೀವಿ ಅಂತ ಹೇಳ್ಬಿಟ್ಟು ಈ ಅರ್ಚನಾ ರೆಡ್ಡಿಯನ್ನು ಮರ್ಡರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇದರ ಮಧ್ಯದಲ್ಲಿ ಆಕೆ ಮನೆ ಚೇಂಜ್ ಮಾಡಿರ್ತಾಳೆ ಬೆಳ್ಳಂದೂರಿಗೆ. ಇವರು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವ ಟೈಮಲ್ಲಿ ಮರ್ಡರ್ ಮಾಡ್ಬೋದು ಅಂತ ಹೇಳಿ. 1-2 ಸಲ ಅಟೆಂಪ್ಟ್ ಕೂಡ ಮಾಡ್ತಾರೆ. ಅಂದರೆ ಆಕೆ ಕಾರ್ನಲ್ಲಿ ಹೋಗ್ತಿರುವಂಥ ಟೈಮಲ್ಲಿ ಆಕೆ ಮೇಲೆ ಅಟ್ಯಾಕ್ ಮಾಡಬೇಕು ಅಂತೇಳಿ ಹೋಗ್ತಾರೆ. ಆದರೆ 2 ಸಲ ಸಿಗ್ನಲ್ ರೆಡ್ ಇದ್ದಿದ್ದು ಗ್ರೀನ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಹಾಗಾಗಿ 2 ಸಲ ಕೂಡ ಪ್ಲ್ಯಾನ್ ಫೇಲ್ಯೂರ್ ಆಗಿರುತ್ತೆ. ಇನ್ನೊಂದು ಸಲ ತುಂಬ ಹತ್ತಿರ ಹೋಗ್ತಾರೆ. ಆದರೆ ಬಂದಿದ್ದಂಥವ್ರು ಯಾರು ಕೂಡ ಈ ಹಿಂದೆ ಯಾವುದೇ ರೀತಿಯ ಕ್ರೈಮ್ನಲ್ಲೂ ಕೂಡ ಭಾಗಿಯಾದಂಥವ್ರಲ್ಲ. ಹಾಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ಭಯ ಆಗತ್ತೆ, ಮಾಡೋದಾ ಬೇಡ ಅಂತೇಳಿ ಅವತ್ತು ವಾಪಸ್ ಹೋಗ್ತಾರೆ. ಇದೆಲ್ಲ ಆದ ನಂತರ ಲಾಸ್ಟಿಗೆ ಇವನು ನವೀನ್ ಹೇಳಿರ್ತಾನೆ, ಇಲ್ಲ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಟೆನಿಕಾಸ್ಟ್ ಆಕೆನ ಮರ್ಡರ್ ಮಾಡಲೇಬೇಕು ಅನ್ನೋಂಥದ್ದು ಕೂಡ ಹೇಳ್ತಾರೆ. ಆ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ಜೊತೆಗಿದ್ದಂಥ ಸ್ನೇಹಿತರು ಆಯ್ತು ಇವತ್ತು ಮಾಡೇ ಬಿಡೋಣ ಅಂತ ಹೇಳಿ 2021ರಲ್ಲಿ ಅದೇ ಅವತ್ತು ರಾತ್ರಿ 10:30 ಸುಮಾರಿಗೆ ಆಕೆ ತನ್ನ ಕಾರ್ನಲ್ಲಿ ಮಗನ ಜೊತೆ ಬರುವಂಥ ಟೈಮಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಅಟ್ಯಾಕ್ ಮಾಡಿ ಆಕೆಯನ್ನು ತುಂಬ ಭೀಕರವಾಗಿ ಹತ್ಯೆಯನ್ನು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ, ನವೀನು ಈ ರೀತಿ ಮಾಡಿರುವಂಥದ್ದು ಅಂತ. ಇಮಿಡಿಯೇಟ್ ಆಗಿ ಈ ಸ್ಪೆಷಲ್ ಟೀಮ್ ಫಾರ್ಮ್ ಆಗಿತ್ತಲ್ಲ, ಎಲ್ಲರನ್ನೂ ಕೂಡ ರೌಂಡ್ ಅಪ್ ಮಾಡ್ತಾರೆ. ನವೀನ್ ಸೇರಿದಂತೆ ಆತನ ಫ್ರೆಂಡ್ಸ್ 4 ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮತ್ತು ಅದಕ್ಕೆ ಪರೋಕ್ಷವಾಗಿ ಸಹಕಾರ ನೀಡಿದಂಥವರು ಬೇರೆಯವರು ಕೂಡ ಇರ್ತಾರೆ. ಒಟ್ಟು 9 ಜನ ಅಕ್ಯೂಸ್ಗಳಿತ್ತು, ಅದರಲ್ಲಿ 8 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಅದಾದ ನಂತರ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಎನ್ಕ್ವೈರಿ ನಡೀತಾ ಇರುತ್ತೆ, ಮತ್ತೊಂದು ಕಡೆಯಲ್ಲಿ ಈ ಕೊಲೆಯಾದಂತಹ ಅರ್ಚನಾ ರೆಡ್ಡಿಯ ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿಸಿ ಡೆಡ್ ಬಾಡಿಯನ್ನು ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಕೆಯ ಅಂತ್ಯಕ್ರಿಯೆಗಳೆಲ್ಲವೂ ಕೂಡ ನಡೆಯುತ್ತೆ.
ಇಡೀ ಕೇಸ್ನಲ್ಲಿ ಅಲ್ಲಿವರೆಗೂ ಕೂಡ ಅರ್ಚನಾ ರೆಡ್ಡಿಯ ಮಗಳು ಇನ್ವಾಲ್ವ್ ಆಗಿದ್ದಾಳೆ ಅನ್ನೋಂಥನ್ನ ಪೊಲೀಸರು ಎಲ್ಲೂ ಕೂಡ ತೋರಿಸ್ಕೊಂಡಿರಲ್ಲ. ಆಕೆ ತನಗೇನೂ ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ ಅಮ್ಮನ್ನ ಯಾರೋ ಬಂದು ಮರ್ಡರ್ ಮಾಡಿದ್ದಾರೆ ಅನ್ನೋ ಥರದಲ್ಲಿ ತನ್ನ ತಾಯಿಯ ಏನು ಫೈನಲ್ ರಿಚುವಲ್ಸ್ ಇದೆಯಲ್ಲ ಅಂತ್ಯಕ್ರಿಯೆ ಅದೆಲ್ಲದರಲ್ಲೂ ಕೂಡ ನಾರ್ಮಲ್ ಆಗಿ ಭಾಗಿಯಾಗಿರ್ತಾಳೆ. ಅವಳ ಲೆಕ್ಕಾಚಾರ ಇದ್ದಿದ್ದೇನು ಅಂತ ಹೇಳಿದ್ರೆ, ಈ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ನವೀನ್ ಮತ್ತು ಅವನ ಟೀಮ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹೇಗಿದ್ರು ಕೂಡ ಅಮ್ಮನ ದುಡ್ಡೆಲ್ಲವೂ ಕೂಡ ತನಗೇ ಬರುತ್ತೆ. ಈ ದುಡ್ಡೆಲ್ಲವನ್ನು ಕೂಡ ಇಟ್ಕೊಂಡು ನಾಳೆ ದಿನ ನವೀನ್ನ ಬಿಡಿಸ್ಕೊಂಡು ಬಂದ್ರಾಯ್ತು, ಅದಾದ ನಂತರ ನಾವು ಆರಾಮಾಗಿರ್ಬೋದು ಅಂತ ಹೇಳಿ. ಯಾವಾಗ ಪೊಲೀಸವರಿಗೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಾಕ್ಷ್ಯಗಳು ಸಿಕ್ಕಿತ್ತು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿರಲಿಲ್ಲ. ಆ ಫೈನಲ್ ರಿಚುವಲ್ಸ್ ಎಲ್ಲ ಮುಗಿಲಿ, ಅದಾದ ನಂತರ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ರು. ನಂತರ ಸಸ್ಪಿಷಿಯಸ್ ಆಧಾರದಲ್ಲಿ ಅಥವಾ ಈ ಒಂದು ನಾರ್ಮಲ್ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಕ್ಯೂಸ್ಗಳನ್ನು ವಿಚಾರಣೆಗೆ ಕರೆಸ್ಕೋತಾರೋ ಅದೇ ರೀತಿಯಲ್ಲಿ ಅರ್ಚನಾ ರೆಡ್ಡಿಯ ಮಗಳನ್ನು ವಿಚಾರಣೆಗೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡಿದ್ರು. ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಕೇಳ್ತಾರೆ, ಏನಮ್ಮ ಈ ಒಂದು ಮರ್ಡರ್ ಕೇಸ್ನಲ್ಲಿ ನಿಂದು ಏನು ರೋಲು ಅಂತ. ಅವಾಗ ಅವಳು ನನಗೇನೂ ಗೊತ್ತೇ ಇಲ್ಲ ಸರ್ ಅಂತ ಹೇಳಿ ತುಂಬ ನಾಟಕ ಮಾಡ್ತಾಳೆ. ಆದರೆ ಪೊಲೀಸ್ ಅವ್ರ ಹತ್ರ ಕಾಲ್ ಡೀಟೇಲ್ಸಿಂದ ಹಿಡಿದು ಪ್ರತಿಯೊಂದು ಎವಿಡೆನ್ಸ್ಗಳು ಕೂಡ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದರೆ, ಈ ಮರ್ಡ್ರು ಮಾಡಿ ಆದ ನಂತರ, ಅಂದರೆ ಆಕೆ ಮೇಲೆ ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಮಾಡಿದ ನಂತರ ನವೀನ್ ಇಮಿಡಿಯೇಟ್ ಆಗಿ ಅರ್ಚನೆಗೆ ಫೋನ್ ಮಾಡಿರ್ತಾನೆ. ಫೋನ್ ಮಾಡಿ ನಿಮ್ಮ ಅಮ್ಮನ ಕತೆ ಮುಗಿಸಿದ್ದೀವಿ, ಇನ್ಮೇಲೆ ನಾವು ಸೇಫ್ ಅಂತ ಹೇಳಿ ಅವರು ಎಸ್ಕೇಪ್ ಆಗುವಂಥ ಒಂದು ಪ್ರಯತ್ನವನ್ನು ಆವಾಗಲೇ ಮಾಡಿದರು. ಸೊ ಈ ಕಾಲ್ ಲಿಸ್ಟ್ ಇನ್ಕ್ಲೂಡಿಂಗ್ ಕಾಲ್ ಲಿಸ್ಟ್ ಪ್ರತಿಯೊಂದು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪೊಲೀಸವರು ಆಕೆಯನ್ನು ಎನ್ಕ್ವೈರಿ ಮಾಡಿದಂಥ ಟೈಮಲ್ಲಿ ಲಾಸ್ಟಿಗೆ ಆಕೆ ಒಪ್ಕೋತಾಳೆ. ಆದರೆ ಎನ್ಕ್ವೈರಿ ಮಾಡಿದಂಥ ಆಫೀಸರ್ಸ್ಗಳು ಹೇಳಿದಂಥ ಒಂದು ಮಾತು, ಆಕೆಗೆ ಒಂಚೂರು ಕೂಡ ರಿಗ್ರೆಟ್ ಅನ್ನುವಂಥದ್ದು ಇರಲಿಲ್ಲ ಅನ್ನುವಂಥದ್ದು. ಅಂದರೆ ಆಕೆಗೆ ನವೀನ್ ಜೊತೆಗೆ ತಾನು ಚೆನ್ನಾಗಿರಬೇಕು, ಅಮ್ಮನ ಆಸ್ತಿ ಎಲ್ಲ ಬರಬೇಕು ಅನ್ನುವಂಥದ್ದು ಬಿಟ್ಟರೆ ಅಮ್ಮನ ಸಾಯಿಸಿದ್ದಾರೆ ಅನ್ನುವಂಥದ್ದಾಗಲಿ ಅಥವಾ ಇನ್ಮೇಲೆ ಅಮ್ಮ ಇರಲ್ಲ ಅನ್ನುವಂಥದ್ದಾಗಲಿ, ತನ್ನ ತಮ್ಮ ಒಬ್ಬನೇ ಆಗ್ತಾನೆ ಅನ್ನುವಂಥದ್ದಾಗಲಿ, ಇದು ಯಾವುದರ ಯೋಚನೆ ಕೂಡ ಆಕೆಗಿರಲಿಲ್ಲ. ಸೊ ಫೈನಲ್ ಆಗಿ ಪೊಲೀಸರು ಆಕೆಯನ್ನು ಕೂಡ ಸೇರಿಸಿ ಅರೆಸ್ಟ್ ಮಾಡ್ತಾರೆ. 9 ಜನ ಕೂಡ ಈ ಒಂದು ಅರ್ಚನಾ ರೆಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ ಜೈಲು ಸೇರ್ತಾರೆ. ಫರ್ದರ್ ಈ ಕೇಸಿಗೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ನು ಕೂಡ ಪೊಲೀಸರು ಕೋರ್ಟಿಗೆ ಸಲ್ಲಿಕೆ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಮಗಳಿಗೆ ಬೇರೆ ಯಾವುದೇ ರೀತಿ ಇಮೋಷನ್ಸ್ ಕೂಡ ಇಲ್ಲ. ಅಂದರೆ ತನ್ನ ತಾಯಿ ಇಲ್ಲ ಅಂತಾದರೆ ನಾಳೆ ದಿನ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ತಾನು ಮಾಡಿರುವಂತಹ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಮ್ಮ ಇಲ್ಲಾಂದ್ರೂ ಪರವಾಗಿಲ್ಲ, ನಾವು ನಾಳೆ ಚೆನ್ನಾಗಿರಬೇಕು ಅನ್ನುವಂಥ ಒಂದೇ ಒಂದು ಥಾಟ್, ಇದೇ ಒಂದು ಕಾರಣಕ್ಕೋಸ್ಕರ ಆಕೆಯೇ ನವೀನ್ಗೆ ಹೇಳಿ ಅಮ್ಮನ್ನ ಮರ್ಡರ್ ಮಾಡುವಂಥ ಒಂದು ಪ್ಲಾನ್ನ ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ಆರೋಪಿಗಳು JCಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ.